ಇವತ್ತಿನ ಭಗವದ್ಗೀತಾ ಕ್ಲಾಸಿಗೆ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕ್ಲಾಸ್ನಲ್ಲಿ ನಾವು ಭಗವದ್ಗೀತೆ 2ನೇ ಅಧ್ಯಾಯ ನಂಬರ್ 66ರವರೆಗೆ ನೋಡಿದ್ದೇವೆ. ಸೊ ಇವತ್ತು 67ನೇ ಶ್ಲೋಕದಿಂದ ನಾವು ಮುಂದುವರಿಸುವ. 67ನೇ ಶ್ಲೋಕ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಂ ಇವಾಂಭಸಿ. ಸೊ ಈ ಸೆಕ್ಷನ್ ಅಲ್ಲಿ ನಾವು ನೋಡ್ತಾ ಇರೋದು ಕೆಲವೊಂದು ಲಾಸ್ಟ್ ಕ್ಲಾಸ್ಗಳಿಂದ ಯಾರು ಸ್ಥಿತಪ್ರಜ್ಞರಾಗಿರ್ತಾರೆ, ಅಂದ್ರೆ ಯಾರು ಭಗವಂತನಲ್ಲಿ ಸಂಪೂರ್ಣವಾಗಿ ತನ್ನ ಮನಸ್ಸನ್ನು ಕೊಟ್ಟಿರ್ತಾರೆ, ಯಾರು ಶುದ್ಧ ಭಕ್ತರಾಗಿರ್ತಾರೆ ಅಥವಾ ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೆ, ಅವರ ಲಕ್ಷಣಗಳು ಏನಂತೇಳಿ ಅರ್ಜುನ ಕೇಳಿದಾಗ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಈ ಬೇರೆ ಬೇರೆ ಶ್ಲೋಕಗಳನ್ನು ಹೇಳ್ತಾ ಇರೋದು. ಸೊ ಆ ಪೋರ್ಷನ್ ಆಲ್ಮೋಸ್ಟ್ ಈಗ ಕನ್ಕ್ಲೂಡಿಂಗಿಗೆ ಬರ್ತಾ ಇದೆ. ಸೊ ಅಲ್ಲಿ ಬೇರೆ ಬೇರೆ ಶ್ಲೋಕ ನಂತರ ಯಾರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಅವರ ಲಕ್ಷಣಗಳು ಏನಂತೇಳಿ ಕೃಷ್ಣ ಅರ್ಜುನನಿಗೆ ವಿವರಿಸ್ತಾರೆ. ಸೊ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಇದಕ್ಕಿನ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ರೆ ಯಾವ ರೀತಿ ಒಬ್ಬ ವ್ಯಕ್ತಿಯ ಪತನ ಆಗುತ್ತೆ ಅಂತೇಳಿ. ಯಾವಾಗ ಒಬ್ಬ ವ್ಯಕ್ತಿ ಇಂದ್ರಿಯಗಳ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸ್ತಾನೆ, ಅವಾಗ ಆ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಗ್ರಾಜುವಲ್ ಆಗಿ ಆ ವ್ಯಕ್ತಿಯ ಪತನವಾಗುತ್ತೆ ಅಂತೇಳಿ ಹಿಂದಿನ ಶ್ಲೋಕದಲ್ಲಿ ನಾವು. ಇವತ್ತಿನ ಶ್ಲೋಕ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಂ ಇವ ಅಂಬಸಿ. ಸೊ ಇಲ್ಲಿ ಒಂದು ಉದಾಹರಣೆ ಮೂಲಕ ಕೃಷ್ಣ ಇದನ್ನು ವಿವರಿಸ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಉದಾಹರಣೆ ಅಂತಂತಂದ್ರೆ, ಒಂದು ದೋಣಿ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದು ವಾಯುವಿನ ಏನು ರಭಸ ಏನಿರುತ್ತೆ, ಚಂಡಮಾರುತವಾಗಲಿ ಅಥವಾ ತುಂಬಾ ಜೋರಾಗಿ ಗಾಳಿ ಬೀಸಿದಾಗ, ಸೊ ಆ ಗಾಳಿಯ ರಭಸಕ್ಕೆ ಆ ದೋಣಿ ಕೂಡ ಆ ಗಾಳಿಯ ಏನು ದಿಕ್ಕಿರುತ್ತೆ ಅದೇ ದಿಕ್ಕಲ್ಲಿ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಸೊ ಅಷ್ಟು ಫೋರ್ಸ್ಫುಲ್ ಆಗಿ ಗಾಳಿ ಬಂದ್ರೆ ಅದು ಆ ದೋಣಿಯ ದಿಕ್ಕನ್ನೇ ಅದು ಬಲಿಸ್ಬಿಡುತ್ತೆ. ಚಂಡಮಾರುತದ ಏನು ದಿಕ್ಕಿದೆ ಅದೇ ದಿಕ್ಕಿನಲ್ಲಿ ಆ ದೋಣಿ ಹೋಗ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಅದೇ ರೀತಿ ಇಲ್ಲಿ ಇಂದ್ರಿಯಗಳಿಗೆ ಹೋಲಿಸಲಾಗಿದೆ. ಸೊ ಇಂದ್ರಿಯಗಳು ಯಾವಾಗ್ಲೂ ಸುತ್ತಾ ಇರುತ್ತವೆ, ಅಲೆದಾಡುವ ಚರತಾಂ, ಅಲೆದಾಡುವ ಯಾವಾಗ ಇಂದ್ರಿಯಗಳು ಅಲೆದಾಡ್ತಾನೆ ಇರುತ್ತೆ. ಅಂದ್ರೆ ಯಾವಾಗ್ಲೂ ಇಂದ್ರಿಯ ವಸ್ತುಗಳನ್ನು ನೋಡ್ತಾನೆ ಇರುತ್ತೆ, ಹುಡುಕ್ತಾನೆ ಇರುತ್ತೆ. ಸೊ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ, ಇವು ಇಂದ್ರಿಯಗಳು. ಸೊ ಇಂದ್ರಿಯಕ್ಕೆ ಪ್ರತಿಯೊಂದು ಇಂದ್ರಿಯಕ್ಕೆ ಅದರದೇ ಆದಂತಹ ಒಂದು ಇಂದ್ರಿಯ ವಸ್ತು ಇದೆ. ಸೊ ಕಣ್ಣಿಗೆ ಸುಂದರವಾಗಿರುವಂತಹ ದೃಶ್ಯಗಳು, ಸುಂದರವಾಗಿರುವಂತಹ ವಸ್ತುಗಳು, ನಾಲಿಗೆಗೆ ರುಚಿ ರುಚಿಯಾಗಿರುವಂತಹ ಆಹಾರ ತಿನಿಸುಗಳು, ಮೂಗಿಗೆ ತುಂಬಾ ಸ್ಮೆಲ್, ಕಿವಿಗೆ ಸುಮಧುರವಾಗಿರುವಂತಹ ಶಬ್ದ, ಆಮೇಲೆ ಚರ್ಮಕ್ಕೆ ಒಂದು ಮೃದು ಸ್ಪರ್ಶ. ಸೊ ಇಂದ್ರಿಯಗಳು ಯಾವಾಗ್ಲೂ ಅಲೆದಾಡ್ತಾನೆ ಇರುತ್ತೆ. ಸೊ ಈ ತರ ಅಲೆದಾಡ್ತಾ ಇರುವ ಎಲ್ಲ ಇಂದ್ರಿಯಗಳು ಯಾವುದೇ ಒಂದು ಇಂದ್ರಿಯ ವಸ್ತುವಿನ ಮೇಲೆ ಸ್ವಲ್ಪನೂ ಅದರದ್ದು ಧ್ಯಾನ ಕೊಟ್ರೆ, ಮನಸ್ಸು ಅಲ್ಲಿ ಯನ್ಮನೋನು ವಿಧೀಯತೆ ಅದನ್ನು ತೊಡಗಿಸಿದ್ರೆ ಯಾವುದೋ ಒಂದು ವಸ್ತು ಮೇಲೆ, ಅವಾಗ ಏನಾಗುತ್ತೆ, ಆ ಇಂದ್ರಿಯ ವಸ್ತು ನಮ್ಮ ಪ್ರಜ್ಞೆಯನ್ನು ಹೇಗೆ ಒಂದು ಚಂಡಮಾರುತ ದೋಣಿಯನ್ನು ಪಡೆದುಕೊಂಡು ಹೋಗುತ್ತದೆ, ಅದೇ ರೀತಿ ಆ ಇಂದ್ರಿಯ ವಸ್ತು ನಮ್ಮ ಪ್ರಜ್ಞೆ, ನಮ್ಮ ಬುದ್ಧಿಶಕ್ತಿಯನ್ನು ಅಪಹರಿಸಿಕೊಂಡು ಬಿಡುತ್ತದೆ. ಸೊ ಇದರದ ಅರ್ಥ ಏನಂತಂತಂದ್ರೆ, ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನು, ಆ ಇಂದ್ರಿಯದ ಏನು ಶಕ್ತಿ ಇದೆ, ನಾವೆಲ್ಲಿ ಅದನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, ಅದರ ಏನು ಎನರ್ಜಿ ಇದೆ, ಅದರ ಏನು ಅಟೆನ್ಷನ್ ಇದೆ, ಆಕ್ಚುಲಿ ಅದು ಇಂದ್ರಿಯಗಳಿಗೆ ಹಿಂದ್ಗಡೆ ಇರೋದು ಅಟೆನ್ಷನ್.
ನಾವು ಎಲ್ಲಿ ನಮ್ಮ ಮನಸ್ಸನ್ನು ಕೊಡ್ತೇವೆ ಅಲ್ಲಿ ಅದನ್ನು ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಸೊ ಅದು ಕೃಷ್ಣ ಪ್ರಜ್ಞೆ ವಸ್ತುಗಳ ಮೇಲೆ ನಾವು ನಮ್ಮ ಮನಸ್ಸುಗಳ ಮುಖಾಂತರ ನಮ್ಮ ಮನಸ್ಸನ್ನು ಕೊಟ್ರೆ, ಸೊ ಆ ಇಂದ್ರಿಯ ವಸ್ತುಗಳು ನಮ್ಮನ್ನ ಈ ಏನು ನಾವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಡೀತಾ ಇರ್ತೇವೆ ಅದರಿಂದ ನಮ್ಮನ್ನು ಪಥ ಭ್ರಷ್ಟರನ್ನಾಗಿ ಮಾಡಿಬಿಡುತ್ತೆ. ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಭಾವಾರ್ಥ: ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಅವುಗಳಲ್ಲಿ ಒಂದೇ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗಿದರೆ ಅದು ಭಕ್ತನನ್ನು ಅಲೌಕಿಕ ಪ್ರಗತಿಯ ಹಾದಿಯಿಂದ ಬೇರೆಡೆಗೆ ಎಳೆಯಬಹುದು. ಸೊ ಇದಕ್ಕೆ ಉಪಾಯ ಏನು? ಆ ರೀತಿಯಲ್ಲಿ ನಾವು ಪಥಭ್ರಷ್ಟರಾಗದೇ ಇರ್ಬೇಕಂತಂದ್ರೆ ಎಲ್ಲ ಇಂದ್ರಿಯಗಳನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಿರ್ಬೇಕು. ಸೊ ಒಂದೇ ಒಂದು ಇಂದ್ರಿಯವನ್ನು ಕೂಡ ನಾವು ಫ್ರೀ ಆಗಿ ಬಿಟ್ಬಿಟ್ರೆ ಅದೇನ್ ಮಾಡುತ್ತೆ, ಆ ಒಂದು ಇಂದ್ರಿಯ ಸಾಕು ಆ ಮನಸ್ಸನ್ನು ಎಳೆದುಕೊಂಡು ಹೋಗಿ ಆಮೇಲೆ ನಾವು ಕೂಡ ಅದರಲ್ಲೇ ಎಂಗೇಜ್ ಆಗ್ಬಿಡ್ತೇವೆ. ಸೊ ಅವಾಗ ನಾವು ಪಥಭ್ರಷ್ಟರಾಗ್ಬಿಡ್ತೇವೆ. ಸೊ ಇಲ್ಲಿ ಉದಾಹರಣೆ ಕೊಟ್ಟಿರೋದು ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಹೇಳಿದಂತೆ ಎಲ್ಲ ಇಂದ್ರಿಯಗಳು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರಬೇಕು. ಮನಸ್ಸಿನ ನಿಯಂತ್ರಣಕ್ಕೆ ಇದೇ ಸರಿಯಾದ ತಂತ್ರ. ಸೊ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಡಬೇಕಂತಂದ್ರೆ ಇಂದ್ರಿಯಗಳನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಿರ್ಬೇಕು. ಕೃಷ್ಣನ ಸೇವೆಯಲ್ಲಿ ನಾವು ಯಾವಾಗಲೂ ನಮ್ಮ ಇಂದ್ರಿಯಗಳನ್ನು ತೊಡಗಿಸಿದ್ರೆ ಸೊ ಅವಾಗ ಮನಸ್ಸು ತನ್ನಿಂತಾನೇ ಹತೋಟಿಯಲ್ಲಿ ಬರುತ್ತೆ. ಒಂದೇ ಕೂಡ ನಾವು ಕೃಷ್ಣನ ಸೇವೆಯಿಂದ ಬೇರೆ ಕಡೆಗೆ ಅದನ್ನು ತೆಗೆದುಕೊಂಡು ಹೋದ್ರೆ ಆವಾಗ ಅದು ನಮ್ಮ ಮನಸ್ಸು ಕೂಡ ಅದ ನಾವು ಕೃಷ್ಣ ಪ್ರಜ್ಞೆಯಿಂದ ಬೇರೆ ಕಡೆಗೆ ಎಳೆಯುವಂತ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ನಾವು ಎಲ್ಲಿ ನಮ್ಮ ಈ ಒಂದು ಅಟೆನ್ಷನ್ ಏನಿದೆ, ನಮ್ಮ ಪ್ರಜ್ಞೆ ಏನಿದೆ, ಆ ಇಂದ್ರಿಯಗಳ ಮುಖಾಂತರ ನಾವು ಎಲ್ಲಿ ಕೊಡ್ತಾ ಇದ್ದೇವೆ ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಅಲ್ಲಿ ಎಷ್ಟೋ ನಾವು ಒಂದು ವಿಡಿಯೋ ನೋಡ್ತಾ ಹೋಗಿ ಅದು ಗಂಟೆಗಟ್ಟಲೆ ಆಗ್ಬಿಟ್ಟಿರುತ್ತೆ, ಒಂದಾದ್ಮೇಲೆ ಒಂದಾದ್ಮೇಲೆ. ಸೊ ಜಸ್ಟ್ ಅದು ಏನೋ ಒಂದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಥವಾ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಂತೇಳಿ ನಾವು ಅದ್ರಲ್ಲಿ ಹೋಗ್ಬಿಟ್ರೆ ಸ್ಲೋಲಿ ಏನಾಗುತ್ತೆ, ಎಲ್ಲಾ ಎಷ್ಟೋ ನಮ್ದು ಸಮಯ ಅದರಲ್ಲಿ ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ಅದು ಕೃಷ್ಣ ಪ್ರಜ್ಞೆಗೆ ಸಂಬಂಧ ಇಲ್ಲದೆ ಇರುವಂತಹ ಕೂಡ ಎಷ್ಟೋ ಕಂಟೆಂಟ್ ಅಲ್ಲಿ ಇರಬಹುದು, ಎಷ್ಟೋ ವಿಡಿಯೋಸ್ಗಳು ಒನ್ ಬೈ ಒನ್ ತೋರಿಸ್ತಾ ಹೋಗ್ಬಿಡುತ್ತೆ. ಸೊ ಅದೇ ರೀತಿ ಎಲ್ಲ ಏನೋ ಒಂದು ನಾವು ಒಳ್ಳೆಯದು ಒಂದೇನೋ ಕೇಳಲಿಕ್ಕೆ ಹೋದ್ರೆ ಅದರಿಂದಾಗಿ ನಾವು ಎಷ್ಟೋ ನಮ್ಮ ಸಮಯವನ್ನು ನಾವು ವೇಸ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಬಿಟ್ಟು ನಾವು ಇಂದ್ರಿಯ ಭೋಗದಲ್ಲಿ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ನಾವು ತುಂಬಾ ಕೇರ್ಫುಲ್ ಆಗಿ ನಮ್ಮ ಇಂದ್ರಿಯಗಳನ್ನು ಬಳಸ್ಕೊಳ್ಬೇಕು. ಸೊ ಆ ಇಂದ್ರಿಯಗಳನ್ನು ಬಳಸ್ಕೊಳ್ಳಿಕ್ಕೆ ಉದಾಹರಣೆ ಕೊಟ್ಟಿರೋರು ಅಂಬರೀಷ್ ಮಹಾರಾಜರು. ಅವರು ರಾಜರಾಗಿದ್ರು ಕೂಡ ಭಾಗವತಂದಲ್ಲಿ ಅವರ ವರ್ಣನೆ ಬರುತ್ತೆ. ಅವರು ಹೇಗೆ ತಮ್ಮ ಕೈ ಕಾಲು ಆಮೇಲೆ ಎಲ್ಲಾ ಇಂದ್ರಿಯಗಳು, ನಾಲಿಗೆ ಆಮೇಲೆ ವಾಸನೆ ಅವರು ಕೃಷ್ಣನ ಸೇವೆಯಲ್ಲಿ ತೊಡಕೊಂಡಿದ್ರು. ದೇವರ ದರ್ಶನ ಮಾಡೋದು, ಕಾಲನ್ನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬಳಸ್ಕೊಳ್ಳೋದು, ಕೈಗಳನ್ನು ಭಗವಂತನ ಸೇವೆ ಮಾಡ್ಲಿಕ್ಕೆ, ದೇವಸ್ಥಾನಗಳನ್ನು ಕ್ಲೀನ್ ಮಾಡ್ಲಿಕ್ಕೆ, ನಾಲಿಗೆಯನ್ನು ಕೇವಲ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡ್ಲಿಕ್ಕೆ, ಮೂಗನ್ನು ಭಗವಂತನಿಗೆ ಅರ್ಪಣೆ ಮಾಡಿದಂತ ಏನು ಪುಷ್ಪಗಳಿರುತ್ತೆ ಅದರ ವಾಸನೆಯನ್ನು ತೆಗೆದುಕೊಳ್ಳಿಕ್ಕೆ, ಕಿವಿಗಳನ್ನು ಕೇವಲ ಭಗವಂತನ ಬಗ್ಗೆ ಕೇಳಲಿಕ್ಕೆ. ಸೊ ಈ ರೀತಿಯಾಗಿ ಅವರು ಎಲ್ಲಾ ಇಂದ್ರಿಯಗಳನ್ನು ಸತತವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಅದು ಒಂದು ಉತ್ತಮವಾದಂತಹ ಉದಾಹರಣೆ, ಹೇಗೆ ನಾವು ನಮ್ಮ ಇಂದ್ರಿಯಗಳನ್ನು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬಹುದಂತ. ಸೊ ತಮ್ಮ ಮನಸ್ಸನ್ನು ಯಾವಾಗಲೂ ಅವರು ಕೃಷ್ಣನ ಪಾದ ಕಮಲಗಳಲ್ಲಿ ಕೇಂದ್ರೀಕೃತ ಮಾಡಿರ್ತಿದ್ರು. ಸವೈ ಮನ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಮತ್ತೆ ತಮ್ಮ ನಾಲಿಗೆಯನ್ನು ಯಾವಾಗಲೂ ವೈಕುಂಠ ಗುಣಾನುವರ್ಣನೆ. ಸೊ ವೈಕುಂಠ ಅಂದ್ರೆ ಕೃಷ್ಣನ ಇನ್ನೊಂದು ಹೆಸರು. ಕೃಷ್ಣನ ಗುಣಗಳ ವರ್ಣನೆ ಮಾಡ್ಲಿಕ್ಕೆ ಅವರು ತಮ್ಮ ನಾಲಿಗೆಯನ್ನು ಬಳಸ್ಕೊಳ್ತಾ ಇದ್ರು. ಸೊ ಈ ರೀತಿಯಾಗಿ ಎಲ್ಲಾ ಇಂದ್ರಿಯಗಳನ್ನು ಅವರು ಸತತವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಂಡು ಇರ್ತಿದ್ರು. ಸೊ ಇದೊಂದೇ ಮಾರ್ಗ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲಿಕ್ಕೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಭೋಗ ವಸ್ತುಗಳಲ್ಲಿ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ಕೊಳ್ತಾ ಇರ್ತೇವೆ. ಸೊ ಅದರಿಂದಾಗಿ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಆಗಲ್ಲ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋದು, ತಸ್ಮಾದ್ ಯಸ್ಯ ಮಹಾಬಾಹೋ ನಿಗ್ರಹಿತಾನಿ ಸರ್ವಶಃ
ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹಾಗಾಗಿ ಕೃಷ್ಣ ಹೇಳ್ತಾ ಇರೋದಿಲ್ಲಿ, ಯಾರು ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ನಿಯಂತ್ರಣ ಇಟ್ಟಿರುತ್ತಾರೋ ಅಂತಹ ವ್ಯಕ್ತಿಯ ಪ್ರಜ್ಞೆ ಸ್ಥಿರವಾಗಿರುತ್ತದೆ ಅಂತೇಳಿ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗ್ರಹಿತಾನಿ, ಯಾರು ನಿಗ್ರಹ ಮಾಡ್ತಾರೆ ತಮ್ಮ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ, ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಸೊ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅಂತಹ ವ್ಯಕ್ತಿ ಪ್ರಜ್ಞೆ ಏನಿರುತ್ತೆ ಅದು ಸ್ಥಿರವಾಗಿರುತ್ತೆ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುತ್ತೆ. ಅನುವಾದ: ಮಹಾಬಾಹುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು. ಅಂದ್ರೆ ಅನ್ರಿಸ್ಟ್ರಿಕ್ಟೆಡ್ ಆಗಿ, ಯಾವುದೇ ತಡೆ ಇಲ್ಲದೆ ಇಂದ್ರಿಯಗಳನ್ನು ಅವುಗಳ ಇಂದ್ರಿಯ ವಸ್ತುಗಳ ಜೊತೆ ನಾವು ಭೋಗ ಜೀವನದಲ್ಲಿ ತೊಡಗಿಸಬಾರದು ಅಂತೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅದನ್ನು ನಿಯಂತ್ರಣವಾಗಿ ನಾವು ನಮ್ಮ ಇಂದ್ರಿಯಗಳನ್ನು ನಾವು ಬಳಸಬೇಕು. ಸೊ ಅಂತ ವ್ಯಕ್ತಿಯು ಸ್ಥಿರ ಬುದ್ಧಿಯವನು ಆಗಿರುತ್ತಾನೆ. ಭಾವಾರ್ಥ: ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಅಥವಾ ಎಲ್ಲ ಇಂದ್ರಿಯಗಳನ್ನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರವೇ ಅಂಕಿಯಲ್ಲಿ. ಸೊ ಇಂದ್ರಿಯಗಳನ್ನು ನಾವು ಹೇಗೆ ಹತೋಟಿಯಲ್ಲಿ ಇಡಬಹುದು? ಯಾವಾಗ ನಾವು ಭಗವಂತನ ಪ್ರೇಮ ಸೇವೆಯಲ್ಲಿ, ದಿವ್ಯ ಪ್ರೇಮದ ಸೇವೆಯಲ್ಲಿ ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ಕೊಳ್ತೇವೆ, ಆವಾಗ ಅಷ್ಟೇ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರುತ್ತೆ. ಈ ಇಂದ್ರಿಯಗಳನ್ನು ಸರ್ಪದ ತರ ಕೂಡ ಅದನ್ನು ಹೇಗೆ ಸರ್ಪ ಯಾವಾಗ್ಲೂ ಕಚ್ತಾ ಇರುತ್ತಲ್ವಾ, ಏನಾದ್ರೂ ಅದ್ರ ದಾರಿಯಲ್ಲಿ ಬಂದ್ರೆ ಏನಾದ್ರೂ ಸುಮ್ಮನೆ ಕಚ್ಚಿಬಿಡುತ್ತದು. ಹಾವು. ಸೊ ಆ ಹಾವುಗಳಿಗೆ ಹೋಲಿಸಲಾಗಿದೆ. 5 ಇಂದ್ರಿಯಗಳು ಕೂಡ ಅವಾಗವಾಗ ಅದು ಆತ್ಮಕ್ಕೆ ಕಚ್ತಾನೆ ಇರುತ್ತೆ, ಹಾವಿಗೆ ಕಚ್ಚುತ್ತೆ ಆ ಥರ. ಆದ್ರೆ ಯಾರು ತಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ, ಆವಾಗ ಈ ಹಾವಿದೆ ಅಲ್ವಾ, ಹಾವು ಎಲ್ಲಿವರೆಗೆ ಹಾವಿನ ಹೆದರಿಕೆ ಇರುತ್ತೆ, ಅದರಲ್ಲಿ ವಿಷದ ಹಲ್ಲುಗಳಿದ್ದಾಗ, ವಿಷದ ಹಲ್ಲು ಇರುವವರೆಗಷ್ಟೇ ಹಾವಿಗೆ ಜನ ಹೆದರ್ತಾರೆ. ಅದರದ್ದು ವಿಷದ ಹಲ್ಲು ತೆಗೆದು ಬಿಟ್ರೆ ಯಾರು ಹಾವಿಗೆ ಹೆದರಲ್ಲ. ಅದು ಒಂದು ರಬ್ಬರ್ ತರ ಆಗ್ಬಿಡುತ್ತೆ ಹಾವು. ನೋಡ್ಲಿಕ್ಕೆ ಹಾವು ತರ ಇದ್ರು ಕೂಡ ಅದ್ರದ್ದು ವಿಷದ ಹಲ್ಲು ತೆಗೆದು ಬಿಟ್ರೆ ಆ ಹಾವಿಗೆ ಯಾರು ಹೆದರಲ್ಲ, ಅದರಿಂದ ಯಾರಿಗೂ ಏನು ಡೇಂಜರ್ ಇರಲ್ಲ. ಸೊ ದುರ್ದಾಂತ ಇಂದ್ರಿಯ ಕಾಲ ಸರ್ಪ ಪಟಲಿ ಪ್ರೋತ್ಕಾಟ ದಂಷ್ಟ್ರಾಯತೆ, ಅದರ ದಂಷ್ಟ್ರ ಅಥವಾ ಹಲ್ಲು ಅದನ್ನ ತೆಗೆದು ಬಿಟ್ರೆ, ಆ ವಿಷದ ಹಲ್ಲು ತೆಗೆದು ಬಿಟ್ರೆ ಇಂದ್ರಿಯಗಳು ಯಾವ ರೀತಿ ಹಾವಿರುತ್ತೆ, ಆ ಇಂದ್ರಿಯಗಳನ್ನು ನಾವು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದ್ರೆ ಅವು ವಿಷದ ಹಲ್ಲು ಇಲ್ಲದೆ ಇರುವಂತ ಹಾವಿನ ತರ ಆಗ್ಬಿಡುತ್ತೆ. ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಿದ್ರೆ ಅದೇ ಇಂದ್ರಿಯಗಳು ಆ ಸರ್ಪದ ತರ ಯಾವಾಗ ಕಚ್ಚಿ ವಿಷ ಬಿಡ್ತಾನೆ ಇರುತ್ತೆ. ಸೊ ಅದು ಯಾವಾಗ ಸಾಧ್ಯ? ಯಾವಾಗ ನಾವು ಪ್ರೇಮಮಯ ಸೇವೆಯಲ್ಲಿ, ಕೃಷ್ಣನ ಪ್ರೇಮಮಯ ಸೇವೆಯಲ್ಲಿ ಇಂದ್ರಿಯಗಳನ್ನು ನಾವು ತೊಡಗಿಸ್ತೇವೆ. ಸೊ ಅವಾಗ ಆ ಇಂದ್ರಿಯಗಳೇನಿದೆ ಅವು ನಮ್ಮ ಶತ್ರು ಆಗಲ್ಲ, ಅವು ನಮ್ಮ ಮಿತ್ರರಾಗ್ತವೆ. ಶತ್ರುಗಳನ್ನು ಅವರ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯಿಂದ ನಿಗ್ರಹಿಸುವಂತೆ ಇಂದ್ರಿಯಗಳನ್ನು ನಿಗ್ರಹಿಸಬಹುದು. ಇದು ಮನುಷ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ, ಆದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರ ಸಾಧ್ಯ. ಸೊ ಯಾವುದೇ ಒಂದು ಶಕ್ತಿಶಾಲಿ ವ್ಯಕ್ತಿಯಾಗಿದ್ರೆ ಅವನನ್ನು ನಾವು ನಿಗ್ರಹಿಸಲಿಕ್ಕೆ, ಅವನಿಗಿಂತ ಹೆಚ್ಚು ಶಕ್ತಿಶಾಲಿ ಇರುವಂತ ವ್ಯಕ್ತಿ ಇದ್ರೆ ಅವನು ಆ ವ್ಯಕ್ತಿಯನ್ನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಬರಬಹುದು. ಸೊ ಈ ಇಂದ್ರಿಯಗಳಿಗೂ ಒಂದು ಶಕ್ತಿ ಇದೆ, ಅಂದ್ರೆ ಯಾವಾಗಲೂ ಎಳೆಯುವಂತ ಶಕ್ತಿ ಇದೆ ಇಂದ್ರಿಯಗಳಿಗೆ, ಆ ಮನಸ್ಸನ್ನು ಎಳೆಯುವಂತ ಶಕ್ತಿ ಇದೆ ಯಾವಾಗ್ಲೂ. ಸೊ ಆ ಇಂದ್ರಿಯ ಏನ್ ಮಾಡುತ್ತೆ, ನಮ್ಮ ಮನಸ್ಸನ್ನು ಎಳಿತಾ ಇರುತ್ತೆ. ಇಂದ್ರಿಯ ವಸ್ತುಗಳನ್ನು ನೋಡಿದ ಕೂಡಲೇ ಅದು ಅಲ್ಲಿ ಎಳ್ಕೊಂಡು ಹೋಗುತ್ತೆ. ಅಲ್ಲಿ ಈ ಇಂದ್ರಿಯಗಳನ್ನು ಭಗವದ್ಗೀತೆಯಲ್ಲಿ ಮುಂದೆ ನೋಡ್ತೇವೆ, ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ಒಂದು ರಥದಲ್ಲಿರುವಂತಹ ಕುದುರೆಗಳಿಗೆ ಹೋಲಿಸಲಾಗಿದೆ. ಸೊ ಒಂದು ರಥಕ್ಕೆ, ಶರೀರಕ್ಕೆ ಒಂದು ರಥದ ಪ್ರಕಾರ ಉದಾಹರಣೆಯನ್ನು ಕೊಡ್ತಾರೆ. ಸೊ ಆ ರಥದಲ್ಲಿ ಸಾರಥಿ ಏನಿದೆ ಅದು ಬುದ್ಧಿ ಏನಿದೆ ಸಾರಥಿ. ಆಮೇಲೆ ಸಾರಥಿ ಮತ್ತೆ ಕುದುರೆ ಮಧ್ಯೆ ಹಗ್ಗ ಕಟ್ಟಿರ್ತಾರೆ ಆ ಕುದುರೆಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ. ಸೊ ಆ ಹಗ್ಗ ಏನಿದೆ ಅದು ಮನಸ್ಸಿನ ತರ ಅಂತೇಳಿ. ಆಮೇಲೆ ಆ ಕುದುರೆಗಳೇನಿದೆ ಅದು ಇಂದ್ರಿಯ
ಅಂತೇಳಿ. ಸೊ 5 ಇಂದ್ರಿಯಗಳು 5 ಕುದುರೆಗಳು, ಅದನ್ನೆಲ್ಲ ಸೇರಿ ಒಂದು ಹಗ್ಗ ಕಟ್ಟಿ ಆ ಸಾರಥಿಯ ಕೈಯಲ್ಲಿದೆ. ಆ ಸಾರಥಿ ಬುದ್ಧಿ, ಆಮೇಲೆ ಈ ಹಗ್ಗ ಏನಿದೆ ಮನಸ್ಸು, ಆಮೇಲೆ ಈ ರಥ ಅದು ನಮ್ಮ ಶರೀರ, ಆಮೇಲೆ ಅದ್ರೊಳಗೆ ಕುತ್ಕೊಂಡಿದ್ದಾರಲ್ವಾ, ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಪ್ಯಾಸೆಂಜರ್ ಯಾರಿದ್ದಾರೆ, ಅದು ಆತ್ಮ. ಸೊ ಆ ಕುದುರೆಗಳೇನಿರುತ್ತೆ, ಒಂದೊಂದು ಕುದುರೆ ಒಂದೊಂದು ದಿಕ್ಕಿನಲ್ಲಿ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಬುದ್ಧಿ ಅಂದ್ರೆ ಸಾರಥಿ ಅವನು ಎಕ್ಸ್ಪರ್ಟ್ ಇದ್ರೆ ಏನ್ ಮಾಡ್ತಾನೆ, ಎಲ್ಲಾ ಕುದುರೆಗಳನ್ನ ಆ ಏನು ಲಗಾಮ್ ಏನಿರುತ್ತೆ, ಆ ಹಗ್ಗ ಏನಿರುತ್ತೆ, ಅದರಿಂದ ಕರೆಕ್ಟ್ ಆಗಿ ಅವನು ಕಂಟ್ರೋಲ್ ಮಾಡ್ಕೊಂಡು ಒಂದು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಸೊ ಆ ವ್ಯಕ್ತಿ ಯಾರು ಕೂತ್ಕೊಂಡಿದ್ದಾರೆ ಆ ರಥದಲ್ಲಿ, ಸೊ ಅವನಿಗೆ ಒಂದು ಒಳ್ಳೆಯ ಜರ್ನಿ ಅದರ ಅನುಭವ ಆಗುತ್ತೆ. ಅದೇ ಆ ಏನು ಸಾರಥಿ ಏನಿದ್ದಾನೆ ಅವನಿಗೆ ಆ ಕುದುರೆಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಒಂದೊಂದು ಕುದುರೆ ಒಂದೊಂದು ದಾರಿಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ಆ ಪ್ರಯಾಣ ಏನಿರುತ್ತೆ ಅಷ್ಟು ಸುಖಕರವಾಗಿರಲ್ಲ. ಅದು ಅಲ್ಲಿ ಇಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ರಥ, ಯಾಕಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಕುದುರೆಗಳನ್ನು. ಸೊ ಈ ಕುದುರೆ ಏನಿದೆ ಅದು ಇಂದ್ರಿಯಗಳ ತರ. ಸೊ ಅವು ತಮ್ಮ ಮನಸ್ಸಿಗೆ ಬಂದಂಗೆ ಓಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಯಾವಾಗ್ಲೂ. ಆದ್ರೆ ಆ ಬುದ್ಧಿ ಏನಿದೆ ಆ ಮನಸ್ಸಿನ ಮುಖಾಂತರ ಆ ಏನು ಲಗಾಮ್ ತರ ಹಗ್ಗದಿಂದ ಹೇಗೆ ಕುದುರೆಗಳನ್ನ ಎಳೆದು ಕಂಟ್ರೋಲ್ ಇಟ್ಕೊಂಡಿರುತ್ತೆ, ಸೊ ಆ ಬುದ್ಧಿಯಿಂದ ಮನಸ್ಸನ್ನು ನಾವು ಇಟ್ಕೊಂಡು ಆ ಮನಸ್ಸಿನ ಮುಖಾಂತರ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬಹುದು. ಸೊ ಅದಕ್ಕೆ ಆ ಇಂದ್ರಿಯಗಳು ಏನಿದೆ ಅದಕ್ಕಿಂತ ನಮ್ಮ ಬುದ್ಧಿ ಸ್ಟ್ರಾಂಗ್ ಆಗಿದ್ದಿದ್ರೆ ಅವಾಗ ನಾವು ಆ ಬುದ್ಧಿಯಿಂದ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಬೋದು. ಆ ಬುದ್ಧಿ ಏನಿದೆ ಅದು ನಮ್ಗೆ ಇಲ್ಲಿ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಸೊ ಹೇಗೆ ಯಾವ್ದು ಸರಿ ಯಾವ್ದು ತಪ್ಪು, ಇಂದ್ರಿಯಗಳನ್ನು ಯಾವುದಕ್ಕೆ ನಾವು ಬಳಸ್ಕೋಬೇಕು, ನಮ್ಮ ನಿಜವಾದ ಸ್ವಾರ್ಥ ಏನಿದೆ, ಸೊ ಆ ಎಲ್ಲ ಜ್ಞಾನ ಏನಿದೆ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ನಮ್ಮ ಬುದ್ಧಿ ಏನಿದೆ ಸ್ಟ್ರಾಂಗ್ ಆಗುತ್ತೆ. ಸೊ ನಮ್ಮ ಬುದ್ಧಿ ಸ್ಟ್ರಾಂಗ್ ಆದಾಗ ಆವಾಗ ನಾವು ನಮ್ಮ ಮನಸ್ಸನ್ನು ಮತ್ತು ನಮ್ಮ ಇಂದ್ರಿಯಗಳನ್ನು ಸರಿಯಾದ ಕೆಲಸದಲ್ಲಿ ನಾವು ತೊಡಗಿಸಬಹುದು. ಅದಿಲ್ಲದೆ ಇದ್ದಾಗ ಇಂದ್ರಿಯಗಳೇ ತುಂಬಾ ಶಕ್ತಿಶಾಲಿ ಆಗಿಬಿಡುತ್ತೆ, ಅದು ನಮ್ಮ ಬುದ್ಧಿಯನ್ನು ಓವರ್ಟೇಕ್ ಮಾಡಿಬಿಡುತ್ತೆ. ಸೊ ಈ ಆಧ್ಯಾತ್ಮಿಕ ಜ್ಞಾನದಿಂದ ನಾವು ನಮ್ಮ ಬುದ್ಧಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ಯಾವ ರೀತಿಯ ನನ್ನ ಇಂದ್ರಿಯಗಳನ್ನು ನಾನು ಬಳಸ್ಕೋಬೇಕು ಅದು ನಮಗೆ ನಿಜವಾದ ಜ್ಞಾನ ಸಿಗುತ್ತೆ. ಸೊ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಡ್ಲಿಕ್ಕೆ ಒಂದೇ ಒಂದು ಮಾರ್ಗ ಅಂತಂತಂದ್ರೆ ಅದನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಸೊ ಈ ಇಂದ್ರಿಯಗಳನ್ನು ಹತೋಟಿಯಲ್ಲಿ ತರೋದು ಅದು ಮನುಷ್ಯನ ಸ್ವತಃ ಪ್ರಯತ್ನದಿಂದ ಅದು ಸಾಧ್ಯವಿಲ್ಲ. ನಾನಾಗಿ ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತೇಳಿ ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಸೊ ಅದನ್ನ ಸುಲಭವಾಗಿ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತಂದ್ರೆ, ಒಳ್ಳೆ ಕೆಲಸ ಕೊಡಬೇಕು, ಕಣ್ಣಿಗೆ ಒಂದು ಒಳ್ಳೆ ಕೆಲಸ ಕೊಡಬೇಕು, ಕಾಲಿಗೆ ಒಂದು ಒಳ್ಳೆ ಕೆಲಸ ಕೊಡಬೇಕು, ಕಿವಿಗೆ ಒಂದು ಒಳ್ಳೆ ಕೆಲಸ ಕೊಡಬೇಕು. ಸೊ ಅದು ಕೆಲಸ ಕೊಟ್ರೆ ಏನಾಗುತ್ತೆ, ಅದು ಬಿಸಿ ಆಗಿಬಿಡುತ್ತೆ, ಎಲ್ಲ ಇಂದ್ರಿಯಗಳು ಬಿಸಿ ಆಗಿಬಿಡುತ್ತೆ, ಅವಾಗ ನಮ್ಗೆ ತೊಂದರೆ ಕೊಡಲ್ಲ. ಸೊ ಅದನ್ನ ಬಿಸಿ ಮಾಡೋದು ಹೇಗೆ, ಅದನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಸೊ ಎಲ್ಲಾ ಇಂದ್ರಿಯಕ್ಕೆ ನಾವು ಒಂದೊಂದು ಕೆಲಸ ಕೊಟ್ಬಿಡ್ಬೇಕು. ಸೊ ಕಿವಿ ಅಂತಂದ್ರೆ ಕೇವಲ ಕೃಷ್ಣನ ಬಗ್ಗೆ ಕೇಳ್ತಾ ಇರಬೇಕು, ನಾಲಿಗೆ ಅಂತಂದ್ರೆ ಭಗವಂತನ ಪ್ರಸಾದ ತಗೋಬೇಕು ಅಥವಾ ಭಗವಂತನ ಬಗ್ಗೆ ಮಾತಾಡಬೇಕು. ಸೊ ಕಣ್ಣು ಅಂತಂದ್ರೆ ಭಗವಂತ ಎಲ್ಲೇ ನೋಡಿದ್ರೆ ನಾವು ಕೃಷ್ಣನನ್ನು ನೆನಪಿಸ್ಕೊಳ್ಬೇಕು. ಸೊ ಅದು ನಾವು 11th ಚಾಪ್ಟರ್ ನೋಡಿದಾಗ 11ನೇ ಅಧ್ಯಾಯ ಅಲ್ಲಿ ಹೇಗೆ ಇಡೀ ಜಗತ್ತಿನಲ್ಲಿ ನಾವು ಕೃಷ್ಣನನ್ನು ಕಾಣಬಹುದು ಅಂತೇಳಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ವಿಶ್ವರೂಪ ಅಂತೇಳಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಗೆ ಒಬ್ಬ ವ್ಯಕ್ತಿ ಎಲ್ಲ ವಸ್ತುಗಳಲ್ಲಿ ಕೃಷ್ಣನನ್ನು ನೋಡ್ಬೋದು ಅಂತೇಳಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದೆಲ್ಲ ಭಗವದ್ಗೀತೆಯನ್ನು ನಾವು ಸರಿಯಾಗಿ ತಿಳಿದುಕೊಂಡು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ಅವಾಗ ಏನಾಗುತ್ತಂದ್ರೆ ನಮ್ಮ ಕೃಷ್ಣ ಪ್ರಜ್ಞೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಅಲ್ಲಿ ನಾವು ಕೃಷ್ಣನನ್ನ ಕಾಣಲಿಕ್ಕೆ ಶುರು ಮಾಡ್ತೇವೆ. ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಕೊಂಡಿಟ್ಬಿಡುತ್ತೆ. ಆವಾಗ ನಮ್ಮ ಮನಸ್ಸು ಶುದ್ಧವಾಗಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಿರುತ್ತೆ. ಸೊ ನಮ್ಮ ಸ್ವತಃ ಪ್ರಯತ್ನ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ನಾವು ಇಂದ್ರಿಯಗಳನ್ನು ತರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸಬೇಕು. ಸೊ ಆವಾಗ ಮಾತ್ರ ಇಂದ್ರಿಯಗಳು ಹತೋಟಿಯಲ್ಲಿ ಬರುತ್ತೆ. ಆಮೇಲೆ ಅಂತ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ಸ್ಥಿತಪ್ರಜ್ಞನಾಗುತ್ತಾನೆ. ಈ ಕಲೆಯನ್ನು ಒಬ್ಬ ನಿಜವಾದ ಗುರುವಿನ ದರ್ಶನದಲ್ಲಿ ಮಾತ್ರ ಅಭ್ಯಾಸ ಮಾಡಬೇಕು. ಇದನ್ನು ಅರಿತವನಿಗೆ ಸಾಧಕ ಅಥವಾ ಮುಕ್ತಿಗೆ ಯೋಗ್ಯನಾದವನು ಎಂದು ಹೆಸರು. ಸೊ ಈ ಇಂದ್ರಿಯಗಳನ್ನು ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿಸಿಕೊಂಡಿರಬೇಕು ಅದನ್ನು ಒಬ್ಬ
ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಅಭ್ಯಾಸ ಮಾಡಬಹುದು. ಸೊ ಇದು ಒಂದು ಕಲೆಯ ತರ, ಇದೊಂದು ಕಲೆ. ಇದು ಹೇಗೆ ಯಾವಾಗ್ಲೂ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಯಾವುದೇ ನಾವು ಎಷ್ಟೇ ಭೌತಿಕ ಕೆಲಸಗಳನ್ನು ತೊಡೆದುಕೊಂಡಿದ್ರು ಕೂಡ ಹೇಗೆ ನಮ್ಮ ಪ್ರಜ್ಞೆಯನ್ನು ನಾವು ಕೃಷ್ಣ ಪ್ರಜ್ಞೆಯನ್ನಾಗಿ ಮಾಡ್ಕೊಂಡಿರಬೇಕು, ಅದನ್ನು ಒಬ್ಬ ಗುರುವಿನ ಮುಖಾಂತರ ನಾವು ಕಲಿಯಬೇಕು. ಸೊ ಅದನ್ನು ನಾವೀಗ ಆಲ್ರೆಡಿ ಕಲಿತಾ ಇದ್ದೇವೆ. ಶಿಲ ಪ್ರಭುಪಾದರ ಮುಖಾಂತರ ಅವರು ನಮ್ಮನ್ನ ಹೇಳ್ಕೊಡ್ತಾ ಇದ್ದಾರೆ. ಅವರ ಪುಸ್ತಕದಲ್ಲಿ, ಅವರ ಭಾವಾರ್ಥ ಅನುವಾದಗಳಲ್ಲಿ ಏನು ಭಗವದ್ಗೀತೆ ಭಾಗವತಂದಲ್ಲಿ ಇದ್ರ ಬಗ್ಗೆ ಹೇಳಲಾಗಿದೆ ಎಲ್ಲವನ್ನು ಅವ್ರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ 100% ಆಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಹೊಂದಿರುವಂತಹ ಸ್ಥಿತಪ್ರಜ್ಞ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಯಾರು ಇದನ್ನು ಅರ್ಥಕೊಂಡಿರ್ತಾರೆ, ಸೊ ನನ್ನ ಮನಸ್ಸನ್ನು ಇಂದ್ರಿಯಗಳನ್ನು ನಾನು ಹತೋಟಿಯಲ್ಲಿ ಇಟ್ಕೊಂಡು ಕೃಷ್ಣನ ಸೇವೆಯಲ್ಲಿ ತೋಡಿಸ್ಕೊಳ್ಬೇಕು ಅಂತ ವ್ಯಕ್ತಿಯನ್ನು ಸಾಧಕ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದನ್ನು ನಾವು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಇನ್ನೂ ಆ ಸ್ಟೇಟಿಗೆ ಬಂದಿಲ್ಲ, ಆದ್ರೆ ನಾವು ತಿಳಿದುಕೊಂಡು ಆ ಸ್ಥಿತಿಗೆ ನಾವು ಬರಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಅಂತ ವ್ಯಕ್ತಿಯನ್ನು ಸಾಧಕ ಅಥವಾ ಮುಕ್ತಿಗೆ ಯೋಗ್ಯನಾದವನು ಅಂತ ಹೇಳಿ ಕರೀತಾರೆ. ಸೊ ಯಾರು ಈ ರೀತಿಯಾಗಿ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಸೊ ಅವರು ಮುಕ್ತಿಗೆ ಯೋಗ್ಯರಾದವರು. ಸೊ ಅಂತ ವ್ಯಕ್ತಿಗಳು ಮುಕ್ತಿಗೆ ಅರ್ಹರಾಗಿರುತ್ತಾರೆ. ಸೊ ನಮ್ಮ ಪ್ರಯತ್ನವನ್ನು ನೋಡಿ ಕೃಷ್ಣನ ಕೃಪೆಯಿಂದ ನಾವು ಮುಕ್ತಿಯನ್ನು ಹೊಂದಿ ಕೃಷ್ಣನ ನಿರಂತರ ಸಾನ್ನಿಧ್ಯದಲ್ಲಿ ಇದ್ದು ಕೃಷ್ಣನ ಸೇವೆಯನ್ನು ಮಾಡಬಹುದು. ಸೊ ನಮ್ಮ ಕಡೆಯಿಂದ ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕು. ಏನ್ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಏನ್ ಹೇಳಿದ್ದಾರೆ, ಅದನ್ನು ನಾನು ನನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ಅದನ್ನು ನಾನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ನಮ್ಮ ಕೈಯಲ್ಲಿರೋದು ಅದಷ್ಟೇ, ಪ್ರಯತ್ನ ಮಾಡೋದು. ಅದ್ರಲ್ಲಿ ನಾವು ಸಕ್ಸಸ್ ಆಗ್ತೇವೋ ಫೇಲಿಯರ್ ಆಗ್ತೇವೋ ಅದು ಕೃಷ್ಣನ ಕೈಯಲ್ಲಿರುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು. ಫೇಲಿಯರ್ ಆದ್ರೂ ಕೂಡ ಮತ್ತೆ ನಾವು ಮರಳಿ ಪ್ರಯತ್ನವನ್ನು ಮಾಡಿ, ಯಾಕಂದ್ರೆ ಇದು ಸಾಧಕ ಅಂತೇಳಿ ಇಲ್ಲಿ ಹೇಳಿದಾರಲ್ವಾ, ಸಾಧಕ ಅಂತಂತಂದ್ರೆ ಇನ್ನೂ ಪರ್ಫೆಕ್ಷನ್ ಆಗಿಲ್ಲ ಅಂತ. ಅವಾಗ ನಾವು ಮತ್ತೆ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತೆ ಹೇಳ್ಬೇಕು, ಮತ್ತೆ ಪ್ರಯತ್ನ ಪಡಬೇಕು, ಮತ್ತೆ ಬೀಳ್ತೇವೆ. ಹೇಗೆ ಒಂದು ಮಗು ನಡಿಲಿಕ್ಕೆ ಕಲಿತಾ ಇರ್ಬೇಕಾದ್ರೆ ಅದೆಷ್ಟೋ ಸಲ ಬೀಳುತ್ತೆ. ಆದ್ರೆ ಅದೇ ತರ ಮಾಡಿ ಪ್ರಾಕ್ಟೀಸ್ ಮಾಡಿ 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 ಏನಾಗುತ್ತೆ, ಒಂದು ದಿನ ಅದು ಆರಾಮವಾಗಿ ನಡಿಲಿಕ್ಕೆ, ಮತ್ತೆ ಬೀಳದೆ ನಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಅದೇ ರೀತಿ ಭಕ್ತಿಯಲ್ಲಿ ಯಾರು ಪ್ರಾರಂಭದಲ್ಲಿ ಬರ್ತಾರೆ, ಆಮೇಲೆ ಅಭ್ಯಾಸ ಮಾಡ್ತಿರ್ತಾರೆ, ಸೊ ಅವರೆಲ್ಲರೂ ಕೂಡ ಸಾಧಕರಾಗಿರ್ತಾರೆ. ಅವರು ಈ ಸಾಧನೆಯನ್ನು ಮಾಡಿ ಆಮೇಲೆ ಅವರು ಸಿದ್ಧರಾಗ್ತಾರೆ. ಸೊ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು ಹೇಗೆ ಒಬ್ಬ ಶುದ್ಧ ಭಕ್ತನಾಗಿ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗುವುದು, ಅದನ್ನೇ ಇಡೀ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು. ಇಡೀ ಭಗವದ್ಗೀತೆ ಇರೋದು ನಮ್ಮನ್ನು ಒಬ್ಬ ಶುದ್ಧ ಭಕ್ತನನ್ನಾಗಿ ಮಾಡ್ಲಿಕ್ಕೆ. ಮುಂದಿನ ಶ್ಲೋಕ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಅನುವಾದ, ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತದೆ. ಸೊ ಭಾವಾರ್ಥದಲ್ಲಿ ಇದನ್ನು ನಾವು ತಿಳ್ಕೊಳ್ಳುವ. ಭಾವಾರ್ಥ, ಬುದ್ಧಿವಂತರಲ್ಲಿ 2 ವರ್ಗಗಳು. ಒಂದು ವರ್ಗದವರು ಇಂದ್ರಿಯ ತೃಪ್ತಿಗಾಗಿ ಮಾಡುವ ಐಹಿಕ ಚಟುವಟಿಕೆಗಳಲ್ಲಿ, ಇನ್ನೊಂದು ವರ್ಗದವರು ಆಂತರ್ಯ ಮಾಡಿಕೊಳ್ಳುವವರು ಮತ್ತು ಆತ್ಮ ಸಾಕ್ಷಾತ್ಕಾರದ ಕೃಷಿಯ ಅಗತ್ಯವನ್ನು. 2 ಪ್ರಕಾರದ ವ್ಯಕ್ತಿ. ಕೆಲವರಿಗೆ ಕೇವಲ ಇಂದ್ರಿಯಗಳ ತೃಪ್ತಿಯನ್ನು ಮಾಡಬೇಕು, ಜೀವನದ ಉದ್ದೇಶ ಅದೇ, ಇಂದ್ರಿಯ ತೃಪ್ತಿಯನ್ನು ಮಾಡಬೇಕು. ಆಮೇಲೆ ಮೆಜಾರಿಟಿ ನೋಡಿದ್ರೆ 95% ಅಥವಾ 99% ಜನ ಕೇವಲ ಇದರಲ್ಲೇ ತೊಡಗಿಕೊಂಡಿರ್ತಾರೆ. ಸೊ ಆ ಇಂದ್ರಿಯಗಳ ಭೋಗ ಜೀವನವನ್ನು ಇಂಪ್ರೂವ್ ಮಾಡಲಿಕ್ಕೆ, ಸೊ ಅದರ ಎಲ್ಲ ಇಕನಾಮಿಕ್ ಡೆವಲಪ್ಮೆಂಟು, ಹಣ ಗಳಿಸೋದು, ಫ್ಯಾಮಿಲಿ, ಎಲ್ಲದರಲ್ಲಿ ಏನು ಒಂದೇ ಒಂದು ಉದ್ದೇಶ ಏನಿರುತ್ತೆ, ನಮ್ಮ ಇಂದ್ರಿಯಗಳನ್ನು ನಾವು ತೃಪ್ತಿಪಡಿಸ್ಬೇಕು. ಸೊ ಅದು ಒಂದು ಕ್ಯಾಟಗರಿ ಆಫ್ ಜನ. ಇನ್ನೊಂದು ವರ್ಗದವರು ಅವರು ಆತ್ಮಾವಲೋಕನ ಮಾಡ್ತಾರೆ. ಸೊ ಆತ್ಮಾವಲೋಕನ ಅಂತಂದ್ರೆ ಈ ಜೀವನದ ಉದ್ದೇಶ ಏನು, ಆಮೇಲೆ ಈ ಸೃಷ್ಟಿ ಇದರ
ಉದ್ದೇಶ ಏನು, ಇದ್ರ ಹಿಂದೆ ಯಾರಿದ್ದಾರೆ, ಆಮೇಲೆ ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಏನು ಕಷ್ಟ ಸುಖಗಳಿದೆ, ಅದು ಯಾವ ಕಾರಣದಿಂದ ಬರ್ತಾ ಇದೆ. ಕೆಲವೊಮ್ಮೆ ನಮಗೆ ಕಷ್ಟಗಳು ಬೇಡದೇ ಇದ್ರೂ ಕಷ್ಟಗಳು ಬರ್ತಾ ಇರುತ್ತೆ, ಕೆಲವೊಂದು ಸಡನ್ ಆಗಿ ಏನೋ ಒಂದು ಒಳ್ಳೇದಾಗುತ್ತೆ. ಸೊ ಇದು ಹೇಗೆ ಆಗ್ತಾ ಇದೆ, ಕಂಟ್ರೋಲ್ ಯಾರಲ್ಲಿದೆ? ಯಾಕಂದ್ರೆ ಇದೆಲ್ಲ ಬದ್ಧ ಜೀವನದಲ್ಲಿ ಇರ್ತೇವೆ. ನಮ್ದು ಇಡೀ ಏನಿದೆ ಅದು ತುಂಬಾ ಫ್ಯಾಕ್ಟರ್ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ನಮಗೆ ನೀರ್ ಬೇಕು, ಗಾಳಿ ಬೇಕು, ಬೆಳಕು ಬೇಕು, ಬೇಕು. ಸೊ ಇದೆಲ್ಲ ಒಂದು ಸಿಸ್ಟಮ್ ತರ ನಡೀತಾ ಇರುತ್ತೆ. ಹೇಗೆ ಈ ಸಿಸ್ಟಮ್ ಯಾರು ಮಾಡಿದ್ದಾರೆ, ಸೊ ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ದೇವರಿದಾರ, ಇದ್ರೆ ಯಾರು, ಆಮೇಲೆ ದೇವರಿದ್ರೆ ನಂದು ಮತ್ತು ಭಗವಂತನ ಜೊತೆ ಏನು ಸಂಬಂಧ ಇದೆ, ಸಾವು ಅಂದ್ರೆ ಏನು, ರೋಗಗಳು ಯಾಕೆ ಬರುತ್ತೆ, ವಯಸ್ಸು ಹೇಗಾಗುತ್ತೆ, ಜನ ಯಾಕೆ ಸಾಯ್ತಾರೆ, ಇದೆಲ್ಲ ಏನು, ಈ ತರ ಯಾರು ಆತ್ಮಾವಲೋಕನ ಮಾಡ್ತಾರೆ, ಈ ತರ ಯಾರು ಜಿಜ್ಞಾಸೆ ಇಟ್ಕೊಂಡಿರ್ತಾರೆ, ಅದು ಇನ್ನೊಂದು ಕ್ಯಾಟಗರಿ ಆಫ್ ಜನ. ಕೆಲವೊಬ್ಬರಿಗೆ ಇದೆಲ್ಲ ಅವರು ಅವರಿಗೆ ಇದು ತಲೆಗೆ ಹೊಳೆಯಲ್ಲ. ಒಮ್ಮೆ ಅವ್ರು ಓಡ್ತಾ ಇರ್ತಾರೆ, ಒಂದ್ ದಿವಸ ಮೃತ್ಯು ಆಗುತ್ತೆ, ಸತ್ತೋಗ್ಬಿಡ್ತಾರೆ. ಸೊ ಏನ್ ಮಾಡಿದ್ರು, ಏನ್ ಸಾಧನೆ ಮಾಡಿದ್ರು ಅಂತಂದ್ರೆ ಇಷ್ಟು ಓಡಿ 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 ಇಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟಿಗೆ ಸತ್ಬಿಟ್ಟು ಎಲ್ಲ ದುಡ್ದಿದ್ದನ್ನ ಇನ್ನೊಬ್ರಿಗೆ ಕೊಟ್ಟು ಹೋಗ್ಬಿಡ್ತಾರೆ. ಅದಕ್ಕಾಗಿನೇ ಇಷ್ಟು ಕಷ್ಟಪಡ್ತಿರ್ತಾರೆ. ನಮ್ಮ ಆರೋಗ್ಯನೂ ಬಗ್ಗೆನೂ ಕಾಳಜಿ ಮಾಡದೆ ಎಷ್ಟೋ ಬಿಸಿ 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 ಆಲ್ವೇಸ್ ಬಿಸಿ ಇರ್ತಾರೆ. ಯಾಕೆ ಬಿಸಿ ಅಂತಂತಂದ್ರೆ ಇದೆ, ದುಡ್ಡು ಗಳಿಸ್ಬೇಕು, ಹಣ ಸಂಪಾದಿಸ್ಬೇಕು. ಅದರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅದರಿಂದ ಒಂದು ಒಳ್ಳೆ ಜೀವನ ನಡೆಸ್ಬೇಕು, ನೆಮ್ಮದಿಯಾಗಿರ್ಬೇಕು. ಎಲ್ಲಿವರೆಗೆ ಅಂತಂತಂದ್ರೆ ಎಷ್ಟು ದಿವಸ ಬದುಕಿರುತ್ತೆ ಅಲ್ಲಿವರೆಗೆ. ಆಮೇಲೆ ಸತ್ತಾದ್ಮೇಲೆ ಏನಾಗುತ್ತೆ ಅದೇನೋ ಅವ್ರಿಗೆ ಐಡಿಯಾನು ಇರಲ್ಲ, ಆ ತರ ಪ್ರಶ್ನೆ ಬರಲ್ಲ. ಸೊ ಅವರು ಕೇವಲ ಹೀಗಾಗಿ ಎಲ್ಲಾ ಚಟುವಟಿಕೆಗಳಿಗೆ ತೊಡ್ಕೊಂಡಿರ್ತಾರೆ. ಅವರು ಒಂದು ಕ್ಲಾಸ್ ಆಫ್ ಜನ. ಅವರಲ್ಲೂ ಬುದ್ಧಿ ಇರುತ್ತೆ, ಅವರು ಬುದ್ಧಿವಂತರಾಗಿರ್ತಾರೆ, ಎಷ್ಟೋ ಇಂಟೆಲಿಜೆಂಟ್ ಇರ್ತಾರೆ. ಬಟ್ ಅವ್ರ ಬುದ್ಧಿ ಕೇವಲ ಇಂದ್ರಿಯ ಆಗಿನೇ ಕೆಲಸ ಮಾಡ್ತಾ ಇರುತ್ತೆ. ಹೇಗೆ ಇನ್ನೂ ಹೆಚ್ಚು ಹೆಚ್ಚು ಇಂದ್ರಿಯ ಆ ಬುದ್ಧಿ ಅದರಲ್ಲೇ ವರ್ಕ್ ಮಾಡ್ತಾ ಇರುತ್ತೆ. ಹೇಗೆ ಇನ್ನೂ ಹೆಚ್ಚು ದುಡ್ಡು ಗಳಿಸ್ಬೇಕು, ಇನ್ನೂ ಒಂದು ದೊಡ್ಡ ಮನೆ ಕಟ್ಟಬೇಕು, ಇನ್ನೂ ದೊಡ್ಡ ಬಿಸ್ನೆಸ್ ಎಂಪೈರ್ ಬಿಲ್ಡ್ ಮಾಡಬೇಕು. ಸೊ ಅವ್ರ ಬುದ್ಧಿ ಅದರಲ್ಲಿ ಓಡ್ತಾ ಇರುತ್ತೆ ಅಂತಂದ್ರೆ ಕೇವಲ ಭೌತಿಕ ಚಟುವಟಿಕೆಗಳಲ್ಲಷ್ಟೇ ಓಡ್ತಾ ಇರುತ್ತೆ. ಸೊ ಇನ್ನೊಂದು ವರ್ಗದವರು, ಅವ್ರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಅವರು ಆತ್ಮಾವಲೋಕನ ಮಾಡ್ತಾರೆ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಅವರು ವಿಚಾರವನ್ನು ಮಾಡ್ತಿರ್ತಾರೆ. ಸೊ ಆಂತರ್ಯ ಪರೀಕ್ಷೆ ಮಾಡಿಕೊಳ್ಳುವ ಅಥವಾ ಚಿಂತನಶೀಲ ಮನುಷ್ಯನ ಚಟುವಟಿಕೆಗಳು ಐಹಿಕ ವಿಷಯಗಳಲ್ಲಿ ಮುಳುಗಿರುವವರಿಗೆ ರಾತ್ರಿ ಇದ್ದಂತೆ. ಸೊ ಯಾರು ಈ ಆತ್ಮಾವಲೋಕನ ಮಾಡ್ತಾರೆ, ಅವರ ಏನು ಚಟುವಟಿಕೆಗಳಿರುತ್ತೆ ಅದನ್ನು ನೋಡಿ ಈ ಯಾರು ಇಂದ್ರಿಯ ಭೋಗನ್ ಮಾಡುವಲ್ಲಿ ತೊಡಗಿರೋರು ಇರ್ತಾರೆ, ಅವ್ರು ನೋಡಿದ್ರೆ ಅವರು ಇವರಿಗೆ ನೋಡಿ ಏನ್ ಹೇಳ್ತಾರೆ, ಏನ್ ಮಾಡ್ತಾ ಇದ್ರು ಅವರು, ಡೈಲಿ ಬೆಳಿಗ್ಗೆ ಎದ್ದು ಜಪ ಮಾಡ್ತಾರೆ, ಭಗವದ್ಗೀತೆ ಓದ್ತಾರೆ, ಪೂಜೆ ಮಾಡ್ತಾರೆ, ಹೊರಗಡೆ ಏನು ತಿನ್ನಲ್ಲ. ಸೊ ನಮ್ಮ ಚಟುವಟಿಕೆಗಳು ಅವರಿಗೆ ಕತ್ತಲ ತರ ಕಾಣುತ್ತೆ. ಇವ್ರೇನು ಜೀವನದಲ್ಲಿ ಏನು, ಇವ್ರಿಗೇನು ಒಂದು ಎಂಜಾಯ್ಮೆಂಟೇ ಇಲ್ಲ, ರಾತ್ರಿ ತರ ಇವ್ರ ಜೀವನ ಕತ್ತಲದಿಂದ ತುಂಬಿದೆ ಅಂತೇಳಿ ಅವರು ಯಾರು ಆಧ್ಯಾತ್ಮಿಕದಲ್ಲಿರ್ತಾರೆ ಅವ್ರಿಗೆ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರದ ತಮ್ಮ ಅಜ್ಞಾನದಿಂದ ಇಂತಹ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದವರು ನಿದ್ರೆ ಮಾಡುತ್ತಿರುತ್ತಾರೆ. ಮನೋಧರ್ಮದವರ ರಾತ್ರಿಯಲ್ಲಿ ಆತ್ಮ ಪರೀಕ್ಷೆ ಖುಷಿಯು ಜಾಗೃತನಾಗಿರುತ್ತಾನೆ. ಆದ್ರೆ ಅವರ ರಾತ್ರಿ ಎಲ್ಲಿ ಈ ಒಬ್ಬ ಆಧ್ಯಾತ್ಮಿಕವಾದಿಯು ಅವನು ಜಾಗೃತನಾಗಿರುತ್ತಾನೆ. ಅವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ವೋ, ಭಗವದ್ಗೀತೆಯಲ್ಲಿ ಅಥವಾ ದೇವರಲ್ಲಿ, ಭಗವಂತನಲ್ಲಿ, ಕೃಷ್ಣನಲ್ಲಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ, ಸೊ ಅದೆಲ್ಲ ಅವರಿಗೆ ರಾತ್ರಿ ತರ, ಅದು ಅವರಿಗೆ ಕತ್ತಲ ತರ ಕಾಣುತ್ತೆ. ಆದ್ರೆ ಆಧ್ಯಾತ್ಮಿಕವಾದಿ ಯಾರಾಗಿರ್ತಾರೆ ಅವರಿಗೆ ಇದೇ ಬೆಳಕು. ಸೊ ಅದರಲ್ಲಿ ಅವನು ಜಾಗೃತನಾಗಿರ್ತಾನೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಂತ ವ್ಯಕ್ತಿ ಜಾಗೃತನಾಗಿರ್ತಾನೆ. ಆದ್ರೆ ಯಾರು ಭೌತಿಕವಾದಿಗಳಾಗಿರ್ತಾರೆ ಅವರಿಗೆ ಇದೆಲ್ಲ ಕತ್ಲೆ ತರ ಕಾಣುತ್ತೆ. ಆಮೇಲೆ ಅವ್ರ ಬೆಳಕೇನಿದೆ, ಅವ್ರ ಬೆಳಕೇನು, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಬಿಸಿ ಆಗಿರ್ಬೇಕು, ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು, ದುಡಿತಾ ಇರಬೇಕು. ಸೊ ಅದೆಲ್ಲ ಆಧ್ಯಾತ್ಮಿಕವಾದಿಗಳಿಗೆ ಅದು ಕತ್ತಲ ತರ ಕಾಣುತ್ತೆ, ಅವರು ಅಜ್ಞಾನದಲ್ಲಿದ್ದಾರೆ ಅಂತೇಳಿ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು, ಯಾ ನಿಶಾ ಸರ್ವಭೂತಾನಿ. ಸೊ ಯಾರಿಗೆ ಈ ಭೌತಿಕವಾದಿಗಳಿಗೆ ಕತ್ತಲ್ ಅಂತ ಹೇಳಿರುತ್ತೆ, ಅದು ಆತ್ಮ ಸಂಯಮಿಗೆ, ಒಬ್ಬ ಆಧ್ಯಾತ್ಮಿಕವಾದಿಗೆ ಅದು ಜಾಗೃತಿಯ ಸಮಯ. ಆಮೇಲೆ ಅದರದ್ದೇ ಅಪೋಸಿಟು, ಯಾರು ಆತ್ಮ ಸಂಯಮಿಗೆ ಜಾಗೃತವಾಗಿರುವಂತ ವಿಷಯಗಳಿರುತ್ತೆ, ಅದು ಭೌತಿಕವಾದಿಗಳು ಕತ್ತಲ ತರ ಅದನ್ನು ನೋಡ್ತಾರೆ.
ಆಧ್ಯಾತ್ಮಿಕ ಸಂಸ್ಕೃತಿಯ ಕ್ರಮವಾದ ಪ್ರಗತಿಯಲ್ಲಿ ಋಷಿಗೆ ದಿವ್ಯಾನಂದವಾಗುತ್ತದೆ. ಸೊ ತಮ್ಮ ಪ್ರಗತಿಯನ್ನು ಯಾರು ಈ ಕೃಷ್ಣ ಭಕ್ತಿಯಲ್ಲಿ ತೊಡಕೊಂಡಿರ್ತಾರೆ, ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ, ತಮ್ಮ ಕ್ರಮವಾದ ಪ್ರಗತಿಯನ್ನು ನೋಡಿ ಅವರು ಅದರ ಆನಂದವನ್ನು ಪಡಿತಾ ಇರ್ತಾರೆ. ಹೇಗೆ ನಾನು ಹತ್ತಿರವಾಗ್ತಾ ಇದ್ದೇನೆ, ಸೊ ಅದರಲ್ಲೇ ಅವರು ಆನಂದವನ್ನು ಪಡಿತಾ ಇರ್ತಾರೆ. ಆದರೆ ಪ್ರಾಪಂಚಿಕ ಚಟುವಟಿಕೆಗಳ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ನಿದ್ರಾವಶನಾಗಿದ್ದು ಬಗೆಯ ಇಂದ್ರಿಯ ಸುಖಗಳ ಕನಸನ್ನು ಕಾಣುತ್ತಾನೆ. ಅದಕ್ಕೆ ವಿರುದ್ಧವಾಗಿ ಈ ಭೌತಿಕವಾದಿಗಳೇನಿರ್ತಾರೆ, ಅವರು ಕೇವಲ ಇಂದ್ರಿಯ ಸುಖದ ಕನಸುಗಳನ್ನೇ ಕಾಣ್ತಾ ಇರ್ತಾರೆ. ಈ ಆತ್ಮ ಸಾಕ್ಷಾತ್ಕಾರದಲ್ಲಿ ಅದು ಅವರಿಗೆ ರಾತ್ರಿ ತರ. ತನ್ನ ನಿದ್ರಾವಸ್ಥೆಯಲ್ಲಿ ಒಮ್ಮೊಮ್ಮೆ ಸುಖ ಪಡುತ್ತಾನೆ, ಒಮ್ಮೊಮ್ಮೆ ದುಃಖ ಪಡುತ್ತಾನೆ. ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಮನುಷ್ಯನು ಪ್ರಾಪಂಚಿಕ ಸುಖ ದುಃಖಗಳ ವಿಷಯದಲ್ಲಿ ಸದಾ ಅಸಡ್ಡೆಯಿಂದಿರುತ್ತಾನೆ. ಪ್ರಾಪಂಚಿಕ ಪ್ರತಿಕ್ರಿಯೆಗಳಿಂದ ವಿಚಲಿತನಾಗದೆ ತನ್ನ ಆತ್ಮ ಸಾಕ್ಷಾತ್ಕಾರದ ಚಟುವಟಿಕೆಗಳಲ್ಲಿ ಮಗ್ನನಾಗಿರುತ್ತಾನೆ. ಸೊ ಭೌತಿಕವಾದಿಗಳು ಒಂಥರ ಕನಸಿನ ಜೀವನವನ್ನೇ ನಡೆಸ್ತಾರೆ. ಸೊ ಆ ಕನಸಿನಲ್ಲಿ ಕೆಲವೊಂದ್ಸಲ ಸುಖ ಪಡ್ತಿರ್ತಾರೆ, ಕೆಲವೊಂದ್ಸಲ ದುಃಖ ಪಡ್ತಿರ್ತಾರೆ. ಆದರೆ ಆಧ್ಯಾತ್ಮಿಕವಾದಿಯು ತನ್ನ ಪ್ರಗತಿಯನ್ನು ನೋಡಿ ಅದರಲ್ಲಿ ಅವನು ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಆಮೇಲೆ ಸುಖದಲ್ಲಿ ಯಾರು ಭಕ್ತರಿಗೆ ಅಷ್ಟಾಗಿ ಆಸಕ್ತಿ ಇರುವುದಿಲ್ಲ. ಮತ್ತೆ ಇಲ್ಲಿ ಬರುವಂತ ಏನು ಕಷ್ಟ ಸುಖಗಳಿದೆ ಅದರಿಂದ ಕೂಡ ಈ ಆಧ್ಯಾತ್ಮಿಕವಾದಿಗಳೇನಿರ್ತಾರೆ ಅವರು ಅದರಿಂದ ವಿಚಲಿತರಾಗಿರೋದಿಲ್ಲ. ಯಾರು ಭೌತಿಕವಾದಿಗಳಿರ್ತಾರೆ ಅವರು ತುಂಬಾ ವಿಚಲಿತರಾಗ್ಬಿಡ್ತಾರೆ. ಸ್ವಲ್ಪ ಕಷ್ಟ ಬಂದ್ರು ಅವರು ಅದರಿಂದ ವಿಚಲಿತರಾಗ್ಬಿಡ್ತಾರೆ. ತುಂಬಾ ಸುಖ ಬಂದ್ರು ಕೂಡ ಅದರಿಂದನೂ ಅವರು ವಿಚಲಿತರಾಗ್ಬಿಡ್ತಾರೆ. ಆದರೆ ಯಾರು ಕೃಷ್ಣ ಭಕ್ತಿಯಲ್ಲಿ ತೊಡಗಿಕೊಂಡಿರ್ತಾರೆ ಅವರು ಈ ಕಷ್ಟ ಸುಖಗಳಿಂದ ಅವರು ಬಹು ಸುಲಭವಾಗಿ ಅವರು ವಿಚಲಿತರಾಗಿರುವುದಿಲ್ಲ. ಓಕೆ, ಸೊ ಇಲ್ಲಿಗೆ ನಮ್ಮ ಕ್ಲಾಸನ್ನು ನಾವು ಇಲ್ಲಿ ಸ್ಟಾಪ್ ಮಾಡುವ. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ನಾವೇನು ಅರ್ಥ ಮಾಡ್ಕೊಂಡಿದ್ದೇವೆ ಇವತ್ತು ಅದನ್ನ ನಾವು ರಿವಿಷನ್ ಮಾಡ್ಬೋದು. ನೀವು ಅನ್ಮಿಟ್ ಮಾಡ್ಕೊಂಡು ಹೇಳ್ಬೋದು ಇವತ್ತು ಏನೇ ನಾವು ಡಿಸ್ಕಸ್ ಮಾಡಿದ್ದೇವೆ, ಏನ್ ಪಾಯಿಂಟ್ಸು ನಿಮ್ಮ ಮನಸ್ಸಿನಲ್ಲಿ ನೆನಪು ಉಳ್ಕೊಂಡಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನ್ ಕಲ್ತಿದ್ದೀವಿ ಅಂದ್ರೆ ಮನಸ್ಸಿನ ಇಂದ್ರಿಯಗಳನ್ನು ಹೇಗೆ ರಥದ ಸಾರಥಿಯು ರಥದ ಕುದುರೆಗಳನ್ನು ನಿಗ್ರಹ ಮಾಡ್ತಾನೋ ಅದೇ ತರ ನಾವು ಕೃಷ್ಣ ಭಕ್ತಿಯಲ್ಲಿ ಮನಸ್ಸಿಟ್ಟು ಕೃಷ್ಣ ಕಾನ್ಶಿಯಸ್ನಲ್ಲಿ ನಾವು ನಡೀತಾ ಇದ್ರೆ ಅದೇ ರೀತಿಯಿಂದ ನಾವು ಇಂದ್ರಿಯಗಳ ನಿಗ್ರಹವನ್ನು ಮಾಡಬಹುದು. ಎಕ್ಸಾಂಪಲ್ ಕಣ್ಣನ್ನು ಕೃಷ್ಣನನ್ನ ಒಂದು ನೋಡೋದು, ಲೈಕ್ ಪೂಜೆ ಮಾಡೋದು, ಆರತಿ ಮಾಡೋದು, ಕೃಷ್ಣನ ಒಂದು ಸಾಕ್ಷಾತ್ಕಾರವನ್ನು ನೋಡೋದು ಯೂಸ್ ಮಾಡ್ಬೇಕು. ಕಿವಿನ ಶ್ರವಣ ಮಾಡೋದಿಕ್ಕೆ, ಕೀರ್ತನೆ ಮಾಡೋದಿಕ್ಕೆ ಯೂಸ್ ಮಾಡ್ಕೋಬೇಕು. ಇದೇ ತರ ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಕೃಷ್ಣನಲ್ಲೇ ಒಂದು ಗಮನವಿಟ್ಟು ಕೃಷ್ಣನಿಗೋಸ್ಕರ ಅಂದ್ರೆ ಕೃಷ್ಣನ ಒಂದು ಗಮನದಲ್ಲೇ ಇರಿಸಿದ್ರೆ ನಮ್ಮ ಜೀವನವನ್ನು ನಾವು ನಿಗ್ರಹಗಳನ್ನು ಮಾಡಬಹುದು ಅಂತ ಒಂದು ಪಾಠವನ್ನು ಕಲ್ತಿದ್ದೀವಿ. ಓಕೆ, ಹರೇ ಕೃಷ್ಣ. ವೆರಿ ಗುಡ್. ಹರೇ ಕೃಷ್ಣ ಪ್ರಭು. ಇವತ್ತು ತಿಳ್ಕೊಂಡ್ವಿ ಇಂದ್ರಿಯಗಳನ್ನ, ಈಗ ಮಾತಾಜಿ ಹೇಳ್ದಂಗೆ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಬೇಕು. ಅದ್ರಲ್ಲಿ ಒಂದು ಇಂದ್ರಿಯವನ್ನು ಸಹ ನಾವು ನಮ್ಮ ಸಂತೋಷಕ್ಕೆ ಇಟ್ಕೊಂಡಾಗ ಅದು ಎಲ್ಲಾ ಇಂದ್ರಿಯಗಳನ್ನು ಸಹ ಪತನ ಮಾಡುತ್ತೆ. ಅದು ಸಾಧ್ಯ ಆಗೋದು ನಮ್ಗೆ ನಮ್ಮ ಸ್ವಂತ ಇದರಿಂದ ನಾವು ಸಾಧ್ಯ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಗುರುವಿನ ಉಪದೇಶದ ಮೇರೆಗೆ ನಾವು ಅದನ್ನ ನಿಯಂತ್ರಣ ಅಂದ್ರೆ ಅವ್ರು ಹೇಳಿರೋ ಹಾಗೆ ನಾವು ನಡ್ಕೊಳ್ತಾ ಇದ್ದಾಗ, ಅಥವಾ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋ ಹಾಗೆ ನಡ್ಕೊಳ್ತಾ ಇದ್ದಾಗ ಅದು ಸಾಧ್ಯ ಆಗತ್ತೆ ಅಂತ ತಿಳ್ಕೊಂಡ್ವಿ ಪ್ರಭು. ನಮ್ಮ ಸ್ವಂತ ಇದರಿಂದ ನಾವು ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಪ್ರಭು, ಒಂದು ಪ್ರಶ್ನೆ ಇತ್ತು ಪ್ರಭು. ಪ್ರಭು, ಈಗ ನಾವು ಜಪ ಮಾಡ್ತಿರ್ತೀವಿ, ಬುಕ್ಸ್ ಎಲ್ಲ ಓದ್ತಾ ಇರ್ತೀವಿ, ಎಲ್ಲಾನು ಸಹ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ. ಬಟ್ ಇನ್ ಬಿಟ್ವೀನ್ ಹೇಗಾಗತ್ತೆ ಅಂದ್ರೆ, ಈಗ ನಮ್ಗೆ ಹಿಂದೆ ಯಾವ್ದೋ ಆಸೆಗಳಿರುತ್ತೆ, ಅದನ್ನ ನಾವು ಮರ್ತ್ ಬಿಟ್ಟಿರ್ತೀವಿ ನಾವು. ಆದ್ರೆ ಅದು ಸಡನ್ ಆಗಿ ಅದು ಇನ್ ಫ್ರಂಟ್ ಅದ್ ಬರುತ್ತೆ. ಅದು ಯಾವುದೇ ಮುಖಾಂತರ ಬರ್ಬೋದು. ಒಂದು ಈಗ ಸಿನಿಮಾ ನೋಡೋ ಯಾವ್ದೋ ಒಂದು ಆಸೆ ಇಟ್ಕೊಂಡಿರ್ತೀವಿ, ಅಥವಾ ಏನೋ ವಸ್ತುಗಳ ಬಗ್ಗೆ, ಅಥವಾ ಯಾವ್ದೋ ಒಬ್ಬರು ಬಂಧುಗಳ ಬಗ್ಗೆ, ಅದು ಸಡನ್ ಆಗಿ ಆ ರೀತಿಯಾಗಿ ಬಂದ್ಬಿಡುತ್ತೆ. ಅದನ್ನ ನಾವು ಹೇಗೆ ಪ್ರಭು ಅದನ್ನ ನಾವು ಎದುರಿಸೋದು? ಈಗ ನೋಡ್ಲೇಬೇಕಾದ ಒಂದು ಸಂದರ್ಭನೂ ಹಿಂಗೆ ಆಗತ್ತೆ ಅಂದ್ರೆ ಅದ್ರಲ್ಲಿ ನಾನು ಆಕ್ಷನ್ ಮಾಡ್ಲೇಬೇಕಾಗತ್ತೆ.
ಅವಾಗ ಅದು ಅಂದ್ರೆ ನನ್ಗೆ ಅನುಭವ ಆಗಿರೋ ಪ್ರಭು ಹಿಂದೆ ನಾನು ನೋಡ್ತಿದ್ದಾಗ ಆ ಎಂಜಾಯ್ಮೆಂಟ್ ನಾನು ಅದು ಅನುಭವಿಸೋದಿಲ್ಲ. ಈಗ ನೋಡಿದಾಗ ಅದು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಡೀತಿರುತ್ತಾ ಅಥವಾ ಏನಾದ್ರು ನಮ್ಮಿಂದಾನೇ ಏನಾದ್ರು ತಪ್ಪಾಗ್ಬಿಡುತ್ತಾ ಪ್ರಭು? ಆ ತರ ಏನಾದ್ರು ಆಗತ್ತಾ ಅದು? ಸೊ ಕೃಷ್ಣನಿಗೆ ಸಂಬಂಧ ಇಲ್ಲದೆ ಇರೋದು ಅದನ್ನ ನಾವು ಅವಾಯ್ಡ್ ಮಾಡಬೇಕು. ನಾಟ್ ರಿಲೇಟೆಡ್ ವಿತ್ ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಅಂಥದ್ದನ್ನ ನಾವು ಅವಾಯ್ಡ್ ಮಾಡಬೇಕು. ಸಪೋಸ್ ಏನಾದ್ರು ನಾನು ವರ್ಕ್ ಮಾಡ್ತಾ ಇದ್ದೇನೆ, ನನ್ನ ಜಾಬ್ ರಿಲೇಟೆಡ್ ಏನೋ ನಾನು ಕಲ್ಕೋಬೇಕು. ಸೊ ಆ ತರ ಇದ್ರೆ ನಮ್ಮ ಏನು ಜೀವನೋಪಾಯಕ್ಕೆ ನಾವೇನು ವೃತ್ತಿಯನ್ನು ಮಾಡ್ತಾ ಇರ್ತೇವೆ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದ್ಸಲ ನಾವು ಜಾಬ್ ಮಾಡ್ತಾ ಇದ್ರೆ ನಾವು ಅಪ್ ಟು ಡೇಟ್ ಇರಬೇಕು, ಅಪ್ಗ್ರೇಡ್ ಮಾಡ್ತಾ ಇರಬೇಕು, ಏನೋ ಕಲ್ಕೋಬೇಕು ಅಥವಾ ಏನೇನ್ ನಡೀತದೆ ಗೊತ್ತಿರಬೇಕು. ಸೊ ಆ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನ ನಾವು ಎಷ್ಟು ಬೇಕೋ ಅಷ್ಟು ಅದನ್ನ ನಾವು ತಿಳ್ಕೊ. ಆದ್ರೆ ಏನು ಈ ಮನೋರಂಜನೆ ತರ ಇರುತ್ತಲ್ವಾ, ಆಕ್ಚುಲಿ ಬೇಕಾಗಿಲ್ಲ. ಯಾವ್ದೋ ಒಂದು ಮೂವಿ ನೋಡೋದಾಗ್ಲಿ ಅಥವಾ ಏನೋ ಸೀರಿಯಲ್ಗಳು ನೋಡೋದಾಗ್ಲಿ, ಅದು ಏನೋ ಅಷ್ಟು ಮನೋರಂಜನೆಗೆ ಅಂತೇಳಿ ಮಾಡ್ತಾರೆ ಅದನ್ನ. ಮನೋರಂಜನೆ ಮನಸ್ಸಿಗೆ ಅದು ತುಂಬಾ ಒಂದು ಆಹ್ಲಾದವನ್ನು ಕೊಡುತ್ತೆ. ಬಟ್ ಇದರಲ್ಲಿ ಆಕ್ಚುಲಿ ಇರೋದೇನಂತಂದ್ರೆ ಬೇರೆ ಬೇರೆ ರಸಗಳಿರುತ್ತೆ. ನಾವೇನು ಅಲ್ಲಿ ಬೇರೆ ಬೇರೆ ರಸಗಳು, ಏನೋ ಹಾಸ್ಯ ಇರುತ್ತೆ, ಅಥವಾ ಏನೋ ಒಂದು ವೀರ್ಯ ಇರುತ್ತೆ, ಅಥವಾ ಏನೋ ಒಂದು ಮಧುರ ಇರುತ್ತೆ, ಅಥವಾ ಒಂದು ಸಖ್ಯ ಇರುತ್ತೆ. ಆಕ್ಚುಲಿ ಯಾವಾಗ್ಲೂ ಈ ಆನಂದವನ್ನು ಪಡೆಯೋದು ಈ ರಸಗಳ ಮುಖ. ಸೊ ಅದು ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿಯೇ ನಾವು ಅದನ್ನು ನಾವು ಬಳಸ್ಕೋಬೇಕು. ಸೊ ಹೊರಗಡೆ ಏನಿದೆ ಅದೇ ಇದೇ ಮಾಯೆ ಅನ್ನೋದು. ಮಾಯೆ ಅಂತಂತಂದ್ರೆ ಅದು ಒಂದು ಡೂಪ್ಲಿಕೇಟ್. ಅದು ಸೊ ನಿಜವಾದ ರಸ ಏನಿದೆ ಅದು ಕೃಷ್ಣನ ಜೊತೆ ಇರೋದನ್ನ ಇಲ್ಲೇ ಒಂದು ಡೂಪ್ಲಿಕೇಟ್ ಮಾಡಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಅದೇ ರಸವನ್ನ ನಮ್ಗೆ ಮಾಯೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದ್ರಲ್ಲಿ ನಾವು ಬ್ಯುಸಿ ಆಗಿಬಿಟ್ರೆ ನಾವು ಇದೇ ಸಂಸಾರದಲ್ಲಿ ಬಂಧನಕ್ಕೆ ಒಳಗಾಕೊಂಡು ಬಿಡ್ತೇವೆ. ಸೊ ಈ ರಸ ಆಸ್ವಾದನೆ ಏನಿದೆ ಅದನ್ನ ನಾವು ಕೇವಲ ಕೃಷ್ಣನ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ಮಾಡಬೇಕು. ಕೃಷ್ಣನಿಗೆ ಎಲ್ಲಿ ಸಂಬಂಧ ಇಲ್ವೋ ಅದನ್ನ ನಾವು ಅದರಲ್ಲಿ ನಮ್ಮ ಇಂದ್ರಿಯಗಳನ್ನು ನಾವು ಎಂಗೇಜ್ ಮಾಡಬಾರ್ದು. ಸೊ ಅದೆಲ್ಲ ನಮ್ಗೆ ಈ ಭಾಗವತಂದಲ್ಲಿ ಭಗವದ್ಗೀತಾದಲ್ಲಿ ನಮ್ಗೆ ಎಷ್ಟು ರಸ ಆಸ್ವಾದನೆ ಮಾಡ್ಬೇಕಿದೆ ಅಲ್ವಾ, ಅದೆಲ್ಲ ನಮ್ಗೆ ಅಲ್ಲೇ ಸಿಗುತ್ತೆ. ಸೊ ಆ ಸಮಯವನ್ನು ನಾವು ಕೃಷ್ಣನ ಬಗ್ಗೆ ಕೇಳಲಿಕ್ಕೆ, ಕೃಷ್ಣನ ಪುಸ್ತಕ ಓದ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಕೃಷ್ಣ ಬುಕ್ ಓದ್ಬೋದು ನಾವು. ಸೊ ಅದ್ರಲ್ಲಿ ಎಲ್ಲಾ ಪ್ರಕಾರದ ರಸಗಳು ನಮಗೆ ಸಿಗುತ್ತೆ. ಅಥವಾ ಭಾಗವತಂದಲ್ಲಿ ಮತ್ತೆ ಏನು ಪ್ರಭುಪಾದರ ಬೇರೆ ಪುಸ್ತಕ. ಸೊ ಎಲ್ಲವನ್ನು ನಾವು ಓದ್ತಾ ಇದ್ರೆ ಸೊ ನಮ್ಗೆ ಹೊರಗಡೆ ಏನು ಬೇಕಂತೇಳಿ ಅನ್ಸೋದೇ ಇಲ್ಲ. ಸೊ ನಾವಾಗಿ ಹೋಗಿ ಅದನ್ನ ಈಗ ಇದನ್ನ ನೋಡ್ಬೇಕು, ಇದನ್ನ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಸೊ ಆಸಕ್ತಿಯನ್ನು ನಾವು ಕಳ್ಕೊಂಡ್ ಬಿಡ್ತೇವೆ. ಎಲ್ಲೇ ನಮ್ಗೆ ಕೃಷ್ಣನಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಯಾವುದೋ ಒಂದು ಸರ್ಕಮ್ಸ್ಟಾನ್ಸ್, ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ, ಬಸ್ಸಲ್ಲಿ ಏನೋ ಒಂದು ಟಿವಿ ಹಾಕಿದ್ದಾರೆ, ಟಿವಿಯಲ್ಲಿ ಏನೋ ಒಂದು ಮೂವಿ ನಡೀತಾ ಇದೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಏನೋ ಒಂದು 2 ಅವರ್ಸ್ ಜರ್ನಿ ಮಾಡ್ತಾ ಇದ್ದಾನೆ, 3 ಅವರ್ಸ್ ಜರ್ನಿ ಮಾಡ್ತಾ ಇದ್ದಾನೆ, ಬಸ್ಸಲ್ಲಿ ಏನೋ ಹಾಕ್ಬಿಟ್ಟಿದ್ದಾರೆ. ಸೊ ಅಂಥದ್ರಲ್ಲಿ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ನಾವೇನಾದ್ರೂ ನಮ್ದೇ ಇಯರ್ಫೋನ್ಸ್ಗಳಿದ್ರೆ ನಾವು ಇಯರ್ಫೋನ್ ಹಾಕೊಂಡು ನಾವು ಕೀರ್ತನ್ ಕೇಳ್ಬೋದು, ಲೆಕ್ಚರ್ ಕೇಳ್ಬೋದು. ಸೊ ಆ ಥರ ಆದಷ್ಟು ನಾವು ಅಂತ ಏನು ಸನ್ನಿವೇಶಗಳಿರುತ್ತೆ ಅದರಿಂದ ನಾವು ನಮ್ಮನ್ನು ಕಾಪಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅಂದ್ರೆ ನಮ್ ಕಡೆಯಿಂದ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ ಆಗುತ್ತಲ್ವ ಪ್ರಭು? ಅವಾಯ್ಡ್ ಮಾಡಬೇಕು, ಅವಾಯ್ಡ್ ಮಾಡೋ ಪ್ರಯತ್ನ ನಾವು ಮಾಡ್ಲೇಬೇಕು. ಥ್ಯಾಂಕ್ ಯು. ಹರೇ ಕೃಷ್ಣ. ಯಾಕಂದ್ರೆ ನಮ್ಗೆ ಟೈಮ್ ಕಡಿಮೆ ಇರುತ್ತೆ ನಮ್ಮ ಹತ್ರ. ಸೊ ಅದನ್ನ ನಾವು ಆದಷ್ಟು ವೇಸ್ಟ್ ಮಾಡದೆ ಅದೇ ಸಮಯವನ್ನು ನಾನು ಇನ್ನೂ ಬುಕ್ ಓದ್ಲಿಕ್ಕೆ ಅಥವಾ ಕೀರ್ತನ್ ಕೇಳಲಿಕ್ಕೆ ಅಥವಾ ಲೆಕ್ಚರ್ ಕೇಳಲಿಕ್ಕೆ ಯುಟಿಲೈಸ್ ಮಾಡ್ಕೋಬಹುದು. ಪ್ರಭುಪಾದರು ಎಷ್ಟೋ ಕಡೆ ಹೇಳ್ತಾರಲ್ವಾ ಇದ್ರ ಬಗ್ಗೆ. ಅಂದ್ರೆ ಒಂದು ಮೂಮೆಂಟ್ ಹೋದ್ರೂ ಕೂಡ ನಾವು 1,000 ಗೋಲ್ಡ್ ಕಾಯಿನ್ ಕೊಡ್ತೇನೆ ಅಂದ್ರೂ ಅದು ಸಮಯ ವಾಪಸ್ ಬರಲ್ಲ. ಸೊ ಒಂದು ಸೆಕೆಂಡ್ ಹೋಯ್ತು, 1 ನಿಮಿಷ ಹೋಯ್ತು ಅಂತಂತಂದ್ರೆ ಆ ನಿಮಿಷ ನಾನು ಮತ್ತೆ ವಾಪಸ್ಸು 1,000 ಕಾಯಿನ್ ಕೊಟ್ಟು ತಗೊಳ್ತೇನೆ ಅಥವಾ 1 ಕೋಟಿ ರೂಪಾಯಿ ಕೊಟ್ಟು ವಾಪಸ್ ತಗೊಳ್ತೇನೆ ಅಂದ್ರೂ, ಅಂದ್ರೆ ಅಷ್ಟು ವ್ಯಾಲ್ಯೂಬಲ್ ಇರುತ್ತೆ ಟೈಮ್. ಏನೇ ಕೊಟ್ಟರು ಟೈಮ್ ವಾಪಸ್ ಬರಲ್ಲ. ವೇಸ್ಟ್ ಆಗಿರೋ ಟೈಮು ಮತ್ತೆ ನಾವೆಷ್ಟೇ ಏನೇ ಖರ್ಚು ಮಾಡ್ತೀವಿ, ಏನೋ ದುಡ್ಡು ಕೊಡ್ತೀವಿ ಅಂದ್ರೆ ಅದು ಅದಕ್ಕಾಗಿ ಯಾರು ಈ ಆಧ್ಯಾತ್ಮಿಕ ಪ್ರಗತಿ ಮಾಡ್ಲಿಕ್ಕೆ ಸೀರಿಯಸ್ ಆಗಿರ್ತಾರೆ, ಸೊ ಅವರಿಗೆ ಟೈಮ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಆ ಟೈಮನ್ನು ಯಾವಾಗ್ಲೂ ಅವರು ವ್ಯರ್ಥ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಸೊ ಅದನ್ನ ನಾವು ತಿಳ್ಕೊಂಡಿರ್ಬೇಕು. ನಾನು ಏನೇ ಬೇರೆ ಚಟುವಟಿಕೆಗಳು ತೊಡಸ್ಕೊಂಡಿದ್ದೇನೆ ಅಂತಂದ್ರೆ ಅಷ್ಟು ಸಮಯ ಹೋಯ್ತು ನಂದು, ಅಷ್ಟು ಟೈಮ್ ವೇಸ್ಟ್ ಆಯ್ತು. ಯಾಕಂದ್ರೆ ನಮ್ಗೆ ಲಿಮಿಟೆಡ್ ಟೈಮ್ ಇದೆ ಮನುಷ್ಯ ಜೀವನದಲ್ಲಿ. ಇದು ನಮ್ಗೆ ಇಟರ್ನಿಟಿ ಆಗಿ ಸಿಕ್ಕಿಲ್ಲ, ಶಾಶ್ವತವಾಗಿ ಸಿಕ್ಕಿಲ್ಲ. ಅದಕ್ಕೆ ಒಂದು ಎಂಡ್ ಇದೆ. ಆಮೇಲೆ ಶರೀರಕ್ಕೂ ಕೂಡ ಮುಂದೆ ಹೋಗ್ತಾ ಇದ್ದಂಗೆ ಎಷ್ಟೋ ರೋಗಗಳು ಬರುತ್ತೆ, ವಯಸ್ಸಾಗುತ್ತೆ, ಎಷ್ಟೋ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗಲ್ಲ ವಯಸ್ಸಾದಂಗೆ. ಸೊ ನಾವು ಪ್ರತಿ ಕ್ಷಣವನ್ನು ಪ್ರತಿ ನಿಮಿಷವನ್ನು ನಾವು ಅದು ಸರಿಯಾಗಿ ನಾನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೇನಾ,
ಅದನ್ನ ನಾವು ಯಾವಾಗಲೂ ಕಾಯ್ತಾ ಇರಬೇಕು. ಥ್ಯಾಂಕ್ ಯು. ಹರೇ ಕೃಷ್ಣ. ಇನ್ನೊಂದೇನಂದ್ರೆ ನಾವು ಒನ್ಸ್ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇನ್ ಡೀಪ್ ಆಗಿ ನಾವು ಮುಳುಗ್ತಾ ಹೋಗ್ತಾ ಇದ್ರೆ ಮೆಟೀರಿಯಲ್ ವರ್ಲ್ಡ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಬರ್ತಾ ಬರ್ತಾ ಅದು ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಏನೇ ಆಗ್ಲಿ, ಒಂದು ಮದುವೆ ಆಗ್ಲಿ, ಒಂದು ಎಂಟರ್ಟೈನ್ಮೆಂಟ್ ಆಗ್ಲಿ, ಒಂದು ಕ್ಲೋತ್ಸ್ ಆಗ್ಲಿ, ಲೈಕ್ ಅದೇ ತರ ತಗೋಬೇಕು, ಇದೇ ತರ ತಗೋಬೇಕು, ಬ್ರ್ಯಾಂಡ್ ಆಗಿರ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಬರ್ತಾ ಬರ್ತಾ ಅದ್ರ ಮೇಲೆ ಹೋಗ್ಬಿಡುತ್ತೆ. ಆ ಕ್ರೇಜಿನೆಸ್ ಹೋಗ್ಬಿಡುತ್ತೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಏನೋ ಮಿನಿಮಮ್ ಏನ್ ಅವಶ್ಯಕತೆ ಇರುತ್ತೋ ಅದು ಮಾತ್ರ ಯೂಸ್ ಮಾಡ್ಕೊಳ್ಳೋದು, ಅದೇ ತರ ಬರುತ್ತೆ ಬರ್ತಾ ಬರ್ತಾ ಒಂದು ಗಮನ ನಮಗೆ. ಓಕೆ, ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಏನಾದ್ರು ಇವತ್ತು ಇಲ್ಲಿ ಹೇಗೆ ಇಂದ್ರಿಯಗಳು ಮನಸ್ಸನ್ನು ಕೊಂಡೊಯ್ಯುತ್ತೆ ಅಂತ ಹೇಳಿ ಒಂದು ಉದಾಹರಣೆ ಕೊಟ್ಟಿದ್ರು ಕೃಷ್ಣ. ಏನು ಉದಾಹರಣೆ ಕೊಟ್ಟಿದ್ದಾರೆ? ಒಂದು ಇಂದ್ರಿಯದ ಮೇಲೆ ನಾವು ಮನಸ್ಸನ್ನಿಟ್ರು ಚಂಡಮಾರುತದ ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಚಂಡಮಾರುತವು ಒಂದು ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತೆ, ಅದ್ರ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಒಂದು ದೊಡ್ಡ ಗಾಳಿ ಬಂದ್ರೆ ಒಂದು ದೋಣಿ ಒಂದೇನೋ ಒಂದು ದಿಕ್ಕಲ್ಲಿ ಹೋಗ್ತಾ ಇರುತ್ತೆ, ದೊಡ್ಡ ಗಾಳಿ ಬಂದ್ರೆ ಅದ್ರ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಸೊ ಅದೇ ತರ ನಾವು ಏನೋ ಒಂದು ಇದರಲ್ಲಿ ತೊಡ್ಕೊಂಡಿರ್ತೇವೆ, ಏನೋ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಲ್ಲಿ. ಆದ್ರೆ ಒಂದು ಇಂದ್ರಿಯದ ಮೇಲೆ ನಾವು ನಮ್ಮ ಗಮನವನ್ನು ಕೊಟ್ಬಿಟ್ರೆ ಕೃಷ್ಣ ಕಾನ್ಶಿಯಸ್ ಕನೆಕ್ಟೆಡ್ ಇಲ್ಲದೆ ಇರುವಂತ ವಸ್ತುಗಳ ಮೇಲೆ ಅಥವಾ ವಿಷಯಗಳ ಮೇಲೆ ಒಂದೇ ಒಂದು ಇಂದ್ರಿಯ ಕೂಡ ನಮ್ಮ ಪ್ರಜ್ಞೆಯನ್ನು ದಾರಿ ತಪ್ಪಿಸ್ಬಿಡುತ್ತೆ. ಅದಕ್ಕಾಗಿ ನಾವು ಜಾಗೃತರಾಗಿರ್ಬೇಕು. ಓಕೆ, ಸೊ ಕ್ಲಾಸಿಗೆ ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಸೇರುವ. ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ.